ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ ವತಿಯಿಂದ ನಮಸ್ಕಾರಗಳ ಸ್ನೇಹಿತರೆ. ಬಹಳ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಏನಪ್ಪ ಅಂತಂದ್ರೆ ಮತ್ತೊಂದು ಸ್ಪರ್ಧಾ ವಿಜೇತದ ಮ್ಯಾಗಝಿನನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿರ್ತೇನೆ ಸ್ನೇಹಿತರ. ಮೊದಲನೇದಾಗಿ ಕ್ಷಮಿಸಬೇಕು, ಯಾಕಂದ್ರೆ ಬಹಳ ಡಿಲೇ ಮಾಡಿ ಸ್ಪರ್ಧಾ ವಿಜೇತಗಳನ್ನ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಕಾರಣ ಕೆಲಸದ ಒತ್ತಡ ಸ್ನೇಹಿತರೆ. ಸೊ ಎಷ್ಟೋ ಒತ್ತಡ ಇದ್ದರೂ ಕೂಡ ನಿಮ್ಮ ಈ ಒಂದು ಕೋರಿಕೆ ಮೇರೆಗೆ ನಮ್ಮ ಬಹಳ ಬಳಗೈತಿ ನಮ್ದು. ಸರ ಸ್ಪರ್ಧಾ ವಿಜೇತ ಒಂದು ಬ್ರ್ಯಾಂಡ್ ಐತ್ರಿ ಸರ, ಒಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಎಲ್ಲ ರೀತಿ ಈ ಥರ ಸ್ಪರ್ಧಾ ವಿಜೇತದ ಮ್ಯಾಗಝಿನನ್ನು ನೀವು ಭಾಗ ಮಾಡಿದ ಹಾಕಿದ್ದಾಗಿತ್ತಂದ್ರೆ ನಾವು ಓದ್ಕೊಂಡಿರ್ತೀವಿ. ನೆಕ್ಸ್ಟ್ ನಿಮ್ಮ ವಿಡಿಯೋವನ್ನು ನೋಡಿದಾಗ ಫುಲ್ ಅಚ್ಚುಕಟ್ಟಾಗಿ ಏನಪ್ಪ ಅಂತಂದ್ರೆ ನಮ್ಗೆ ಅರ್ಥ ಆಕೈತೆ ಅಂತೇಳಿ ಹೇಳಿರ್ತೀರಿ. ನಿಮ್ಗೆಲ್ಲರಿಗೂ ಕೂಡ ಇಲ್ಲಿಂದ ನಾ ಏನಪ್ಪ ಅಂದ್ರೆ ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ. ಸೊ ಮೊದಲನೇದಾಗಿ ನೋಡೋಣ್ರಿ ಏನಪ್ಪ ಅಂತಂದ್ರೆ ಜುಲೈ ತಿಂಗಳಿನ ಇದೊಂದು ಸ್ಪರ್ಧಾ ವಿಜೇತದ ಪುಟ ಆಗಿರ್ತದ. ಮೊದಲೇ ಕ್ವಶನ್ ತೊಗೊಂಡ್ಬಂದನ್ನ ಈ ರೀತಿ ಕ್ವಶನ್ ಯಾಕೆ ತೊಗೊಂಡ್ಬರ್ತದೆ ಅಂತಂದ್ರೆ ಒಂದು ಕ್ವಶನನ್ನು ಪ್ರೇಮ್ ಮಾಡ್ಕೊಂತ ಹೇಳ್ಕೊತ ಹೋದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದ ಅಂತ ಹೇಳೋ ಒಂದು ಭಾವನೆಯಿಂದ ನಾನು ತೊಗೊಂಡ್ ಬಂದಿರ್ತೇನೆ ರೀ. ಮೊದಲನೇ ಒಂದು ಕ್ವಶನ್ ಏನದ ಅಂದ್ರೆ ಭಾರತದ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಒಂದು ಗಂಡು ಕ್ವಶನ್ ಐತ್ರಿ. ಫಸ್ಟ್ ಕ್ವಶನ್ ಏನದ ಗಂಡು ಕ್ವಶನ್ ಅದ. ಹೆಂಗದ ಅಂದ್ರೆ ಭಾರತದ ಭೂಸೇನೆಯ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ? ಭೂಸೇನೆಯ ಮುಖ್ಯಸ್ಥರಾಗಿದ್ದಾರೆ ಯಾರಾಗಿದ್ದಾರೆ ಅಂದಾಗ ಜನರಲ್ ಉಪೇಂದ್ರ ದ್ವಿವೇದಿ ಸಾಹೇಬ್ರವರು ಜನರಲ್ ಆಗಿದ್ದಾರೆ, ಭೂಸೇನೆಯ ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ. ಹಂಗಾರ ಇದಕ್ಕಿಂತ ಮುಂಚೆ ಯಾರಿದ್ರು? ಸೊ ಯಾಕೆ ಅವ್ರು ರಿಟೈರ್ಡ್ ಆಗಿದ್ದಾರೋ ಅವ್ರ ಜಾಗಕ್ಕೆ ಇವ್ರು ಬಂದಿದ್ದಾರೋ? ಸೊ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಮೂರದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊತ ಹೋಗಿಬಿಡ್ರಿ. ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗ್ತಕ್ಕಂತಹ ಸಂಭವ ಇರ್ತದೆ ಅದು. ನೋಡ್ರಿ ಏನದ ಅಂದ್ರೆ ಉಪೇಂದ್ರ ದ್ವಿವೇದಿ ಸಾಹೇಬ್ರವರು ನೇಮಕವಾಗಿರ್ತಾರ. ಭಾರತೀಯ ಸೇನೆಯ 30ನೇ ಭೂಸೇನೆಯ ಮುಖ್ಯಸ್ಥ. ಎಷ್ಟದ 30ನೇ ಭೂಸೇನೆಯ ಮುಖ್ಯಸ್ಥರಾಗಿ ಜನರಲ್ ಉಪೇಂದ್ರ ದ್ವಿವೇದಿ ಸಾಹೇಬ್ರವರು ನೇಮಕವಾಗಿರ್ತಾರೆ ರೀ. ಓಕೆ. ಮನೋಜ್ ಕುಮಾರ್ ಪಾಂಡೆ ಅವರು 2024 ಜೂನ್ 30ರಂದ ನಿವೃತ್ತಿ ಅಂದ್ರೆ ಏನಪ್ಪ ಅಂದ್ರೆ ಇವರು ನಿವೃತ್ತಿ ಆಗಿದ್ದಾರು. ಆ ಒಂದು ಜಾಗಕ್ಕೆ ಉಪೇಂದ್ರ ದ್ವಿವೇದಿ ಸಾಹೇಬ್ರ ಏನಪ್ಪ ಅಂದ್ರೆ ನೇಮಕವಾಗಿರ್ತಾರೆ ರೀ. ಇವರು 30ನೇ ಮುಖ್ಯಸ್ಥರು. 29ರದವ್ರು ಯಾರಿದ್ರು? ಸೊ 29 ಜನರಲ್ ಮನೋಜ್ ಪಾಂಡೆ ಅವರಿದ್ರು. 30ನೇದವ್ರು ಯಾರಾಗಿದ್ದಾರೆ ರೀ? ಉಪೇಂದ್ರ ದ್ವಿವೇದಿ ಸರ್ ಆಗಿರ್ತಾರೆ. ಸೊ ಇದ್ರ ರಿಲೇಟೆಡ್ ಇರ್ತಕ್ಕಂತಹ ಮಾಹಿತಿ ನೋಡ್ರಿ. ಭಾರತೀಯ ಸೇನೆಯ ಭಾರತದ 3 ಪಡೆಗಳ ಬಗ್ಗೆ ಮಾಹಿತಿ. 3 ಪಡೆಗಳ ಬಗ್ಗೆ ಏನು ಬೇಡ ಅಂದ್ರೆ ಪ್ರತಿಯೊಂದು ಎಕ್ಸಾಮ್ದಾಗ ಇರ್ತೈತೆ ರೀ. ಸೊ ಯಾವ್ಯಾವ ಪಡೆ ಇಲ್ಲಿ ನೋಡ್ರಿ: ಭಾರತೀಯ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ. ಓಕೆ. ಜನವರಿ 15 ಅಂತ ಕೊಟ್ಟಿದ್ದೀವಿ ಇಲ್ಲಿ. ಇದರ ಒಂದು ಮುಖ್ಯಸ್ಥರ ಪದನಾಮ ಏನಂತ ಕರೀತಾರೆ ಮತ್ತು ಅಧಿಕಾರಾವಧಿ ಏನದ, ಇದರ ಪ್ರಸ್ತುತವಾದಂತಹ ಮುಖ್ಯಸ್ಥರು ಯಾರು? ಓಕೆ. ಇದರ ಹಿಂದೆ ಜಿಕೆನೂ ಕವರ್ ಆಗ್ತೈತಿ, ಕರೆಂಟ್ ಅಫೇರ್ಸು ಕವರ್ ಆಗ್ತೈತಿ. ಇಲ್ಲಿ ನೋಡ್ರಿ ಜನವರಿ 15 ಏನ್ರಿ ಜನವರಿ 15 ಅಂದಾಗ ಇದು ದಿನಾಚರಣೆ. ಯಾವುದೋ ಭಾರತೀಯ ಭೂಸೇನೆಯ ದಿನಾಚರಣೆ ಜನವರಿ 15 ಆಗಿರ್ತದ. ಸೊ ಈ ಒಂದು ಭೂಸೇನೆಯ ಮುಖ್ಯಸ್ಥರ ಯಾರು ಏನಂತ ಕರೀತಾರೆ ಅಂದಾಗ ಜನರಲ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಇಲ್ಲಿ ಭಾರತೀಯ ನೌಕಾಪಡೆ ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ದಿನ. ಅವರ ಒಂದು ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ನೆಕ್ಸ್ಟ್ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ದವರ ಅಕ್ಟೋಬರ್ 8 ಲಾಸ್ಟ್ ಟೈಮ್ DR ಒಂದು ಕ್ವಶನ್ ಆಗೈತಿದ್ದು. ಸೊ ನೋಡ್ರಿ ಅಕ್ಟೋಬರ್ 8 ಭಾರತೀಯ ವಾಯುಪಡೆಯ ದಿನ ಅಂತ ಕರೀತಾರೆ. ಸೊ ಏರ್ ಚೀಫ್ ಮಾರ್ಷಲ್ ಇದರ ಒಂದು ಪದನಾಮ, ಇದರ ಮುಖ್ಯಸ್ಥರ ಒಂದು ಪದನಾಮ ಏನಾಗುತ್ತೆ ಅಂದ್ರೆ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಸೊ ಇಲ್ಲೇ ನೋಡಿದ್ರಿ ನೀವು ಭೂಸೇನೆಯ ಮುಖ್ಯಸ್ಥರಾಗಿ ಯಾರು ಇರ್ತಾರಪ್ಪ ಅಂದಾಗ ಉಪೇಂದ್ರ ದ್ವಿವೇದಿ ಸರ್ ಇರ್ತಾರೆ. ನೆಕ್ಸ್ಟ್ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ದಿನೇಶ್ ಕುಮಾರ್ ತ್ರಿಪಾಠಿ. ಇಂಪಾರ್ಟೆಂಟ್. ಭಾರತೀಯ ನೌಕಾಪಡೆದವರು ದಿನೇಶ್ ಕುಮಾರ್ ತ್ರಿಪಾಠಿ ಅವರದಾರ. ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾಗಿ ವಿವೇಕ್ ರಾಮ್ ಚೌಧರಿ ಸಾಹೇಬ್ರವರ ಭಾರತೀಯ ವಾಯುಪಡೆಯ ಮುಖ್ಯಸ್ಥರದಾರ್ರಿ. ಸೊ ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಇದ್ರಿ. ಇವರ ಅಧಿಕಾರಾವಧಿ ನೋಡಿದಾಗ 3 ವರ್ಷ ಅಥವಾ 62 ವರ್ಷ. 3 ವರ್ಷ ಅಥವಾ 62 ವರ್ಷ ವಯಸ್ಸು ಯಾವುದು ಮೊದಲು ಅದು 3 ವರ್ಷ ಅಥವಾ 62 ವರ್ಷ ಇದ್ರು ಯಾವ್ದು ಮೊದಲು ಇರ್ತದಿಲ್ಲ ಅದಾಗಿರ್ತದ್ರಿ ಇವರು ಒಂದು ಅಧಿಕಾರಾವಧಿ ರೀ. ನೆಕ್ಸ್ಟ್ ನೇಮಕ ಮಾಡುವವರು ಯಾರ? ಇವರೆಲ್ಲರೂ ಕೆಲಸ ಮಾಡಕ್ಕೆ ರೆಡಿ ಅದಾರು, ಆದ್ರೆ ಇವ್ರನ್ನ ನೇಮಕ ಹೆಂಗೆ ಮಾಡ್ತಾರೆ? ನೇಮಕ ಯಾರು ಮಾಡ್ತಾರೆ ಅಂದಾಗ ಪ್ರಧಾನಿ ನೇತೃತ್ವದ ನೇಮಕಾತಿಯ ಸಂಪುಟ ಸಚಿವ ಶಿಫಾರಸಿನ ಮೇಲೆಗೆ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರೆ. ಆದ್ರೆ ಪ್ರಧಾನಮಂತ್ರಿ ನೇತೃತ್ವದ ನೇಮಕಾತಿಯ ಸಚಿವ ಸಂಪುಟದ ಶಿಫಾರಸಿನ ಮೇಲೆಗೆ ರಾಷ್ಟ್ರಪತಿಯವರ ಇವರನ್ನ ನೇಮಕ ಮಾಡಿದ್ದಾರೆ. ಓಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದಾಗ ಭಾರತದ ಸೇನೆಯ ಮಹಾದಂಡನಾಯಕ. ಭಾಳ ಸಲ IC ಓದಬೇಕಾದ್ರೆ ನೋಡಿರ್ತೀವಿ ನಾವು. ಭಾರತ ಸೇನೆಯ ಮಹಾದಂಡನಾಯಕ ಅಂದಾಗ ಭಾರತದ ರಾಷ್ಟ್ರಪತಿಗಳು 3 ಪಡೆಗಳ
ಮೂರು ಪಡೆಗಳ ಯಾವ್ಯಾವ್ರಿ ಇವು ಹೇಳಿದಿನಲ್ಲ ನಿಮ್ಗೆ, ಯಾವುದು ಭಾರತೀಯ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ, ಈ ಮೂರೂ ಪಡೆಯ ದಂಡನಾಯಕರಾದಂತಹ ಅವರು ಯಾರಂದಾಗ ಭಾರತೀಯ ರಾಷ್ಟ್ರಪತಿಗಳು. ಮೂರು ಪಡೆಗಳ ಭಾರತೀಯ ಸೇನೆಯ ಮಹಾದಂಡನಾಯಕರಾಗಿರುತ್ತಾರೆ. ಹಂಗಾರ ಈ ಮೂರು ಪಡೆಯ ಮಹಾದಂಡಕ ನಾಯಕರಾಗಿ ರಾಷ್ಟ್ರಪತಿಯವರು ಇರ್ತಾರ ಅಂತ ಹೇಳ್ತಕ್ಕಂತಹ ವಿಧಿ, ಸಂವಿಧಾನದ ವಿಧಿ ಯಾವುದೆಂಬುದು ನೀವು ಏನು ಮಾಡ್ಬೇಕು ಅಂದಾಗ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡ್ಬೇಕ್ರಿ. ಸೊ ಇದನ್ನು ಕೇಳ್ತಾರೆ ಎಕ್ಸಾಮ್ದಾಗ. ಇಂಥವ್ರು ಏನು ಒಂಥರ ಟ್ವಿಸ್ಟ್ ಇರ್ತಾವಲ್ಲ ಅವು ಭಾಳ ನೀವು ಫೋಕಸ್ ಮಾಡಿದಾಗ ನಿಮ್ಮ ಅಂಕಗಳು ಹೆಚ್ಚಾಗ್ತಾವ್ರಿ. ಓಕೆ, ನೆಕ್ಸ್ಟ್ ನೋಡೋಣ್ರಿ ಏನದಂದಾಗ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಸಬ್ ಲೆಫ್ಟಿನೆಂಟ್. ಇದು ಅದರ ವಿಜೇತದಾಗಿರ್ತಕ್ಕಂಥ ಒಂದು ಹಾಟ್ ಟಾಪಿಕ್ ಐತೆ. ಇದು ಏನಂದ್ರೆ ಅನಾಮಿಕಾ ಬಿ ರಾಜು ಇವನ್ ಮೇಡಮ್ ಅವ್ರ ಏನಾಗಿದ್ದಾರೆ ಅಂದ್ರೆ ಭಾರತೀಯ ನೌಕಾಪಡೆಯ ಸಬ್ ಲೆಫ್ಟಿನೆಂಟ್ ಅನಾಮಿಕಾ ಪಿ ರಾಜು ಅವರು ಅನಾಮಿಕಾ ಬಿ ರಾಜು ಅವರು ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಯಾರು? ಅನಾಮಿಕಾ ರಾಜು ಅವರು. ಇವರು ಓಕೆ ಇಲ್ಲಿದ್ದಾರೆ ನೋಡ್ರಿ. ನೆಕ್ಸ್ಟ್ ಎಸ್ ಬಿ ಐ ಜನ ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ. ಓಕೆ, ನಾವು ಚೆನ್ನಾಗಿದ್ದಾಗೆಲ್ಲ ಇದನ್ನ ಹಾಡಿಸ್ತಿದ್ರಿ ನಮ್ಮ ಶಾಲ್ಯಾಗ. ಎಸ್ ಬಿ ಐ ಅಂದ್ರೆ ರೊಕ್ಕ ಅಂದ್ರೆ ಎಸ್ ಬಿ ಐ. ಮತ್ತು ಆರ್ ಬಿ ಐಗೆ ಹೋಗ್ಬೇಡ್ರಿ ನೀವು, ಆರ್ ಬಿ ಐಗೆ ಆಮೇಲೆ ಹೋಗುಣ್ರಿ. ಎಸ್ ಬಿ ಐನ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕವಾದಂಥವರು ಯಾರು? ಸೊ ಯಾರು ಆಗಲಿದ್ದಾರೆ ಐತ್ರಿ. ಓಕೆ, ಸ್ವಲ್ಪ ಚೇಂಜ್ ಮಾಡ್ಕೊರಿ, ಯಾರು ಆಗಲಿದ್ದಾರೆ. ನೆಕ್ಸ್ಟ್ ಇವ್ರು ಚೇಂಜ್ ಆಗ್ತಾರೆ. ಇವಾಗ ಆಗಸ್ಟ್ 28ಕ್ಕೆ ಚೇಂಜ್ ಆಗ್ತಾರೆ. ಇದ್ದವ್ರ ಸ್ವಲ್ಪ ಆಗಲಿದ್ದಾರೆ ಮುಂದೆ. ಇದನ್ನ ನೋಡ್ಕೊತ ಹೋಗ್ರಿ ನೀವು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೂತನ ಅಧ್ಯಕ್ಷರಾಗಿ ಎಸ್ ಬಿ ಐದ ನೂತನ ಅಧ್ಯಕ್ಷರಾಗಿ ಚಲ್ಲಾ ಶ್ರೀನಿವಾಸುಲು ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷನಾಗಿ ಚಲ್ಲಾ ಶ್ರೀನಿವಾಸುಲು ಶೆಟ್ಟಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಎಸ್ ಬಿ ಐನ ಹಾಲಿ ಅಧ್ಯಕ್ಷ, ಈಗಿರ್ತಕ್ಕಂಥ ಅಧ್ಯಕ್ಷ ಆಗಸ್ಟ್ 28 ಚೇಂಜ್ ಆಗ್ತಾರೆ. ಆಗಸ್ಟ್ 28 ನಂತರ ಚೇಂಜ್ ಆಗ್ತಾರೆ. ಹಾಲಿ ಇರ್ತಕ್ಕಂಥವ್ರು ದಿನೇಶ್ ಕುಮಾರ್ ಕಾರಾ ಸಾಹೇಬರು ಹಾಲಿ ಇರ್ತಾರೆ. ಆಗಸ್ಟ್ 28 ನಿವೃತ್ತಿ ಹೊಂದಿದ ಮೇಲಕ ಚಲ್ಲಾ ಶ್ರೀನಿವಾಸುಲು ಸಾಹೇಬರು ಬಂದು ಅಲ್ಲಿ ಜಾಗ ಮೇಲೆ ಕೂತು ಆಡಳಿತವನ್ನು ಮಾಡ್ತಾರೆ. ಇಷ್ಟು ಗೊತ್ತಿರಬೇಕು. ಯಾವ್ದಪ್ಪ ಅಂದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಇವರ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ರಿ. ಇದು ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕು. ಇದನ್ನು ಕೇಳಬಹುದು ಕ್ವಶನ್. ಭಾರತದ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕು ಯಾವುದು ಅಂದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ತದ. ನೆಕ್ಸ್ಟ್ 1955 ಏಪ್ರಿಲ್ 30 ಏಪ್ರಿಲ್ 30ರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಪೀರಿಯಲ್ ಸರೋವರ ಅಂತ ಕರಿತಿದ್ರು. ಯಾವ ಸರೋವರಕ್ಕೆ? ಅರಬ್ಬಿ ಸಮುದ್ರಕ್ಕೆ ಇಂಪೀರಿಯಲ್ ಸರೋವರ ಅಂತ ಕರೀತಿದ್ರು. ಈ ಒಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ನಾಮಕರಣ ಮಾಡಿದ್ದು ಯಾವಾಗ ಅಂದಾಗ 1955 ಏಪ್ರಿಲ್ 30ರಂದು. ನೆಕ್ಸ್ಟ್ ಏನಾಕತಿ 1955 ಜುಲೈ 1ರಂದ ಎಸ್ ಬಿ ಐ ರಾಷ್ಟ್ರೀಕರಣಗೊಂಡು ಆರ್ ಬಿ ಐ ಅಧೀನದಲ್ಲಿ ಕೆಲಸ ಮಾಡ್ತೈತ್ರಿ. ಎಸ್ ಬಿ ಐ ಏನಾಗಿದೆ ರಾಷ್ಟ್ರೀಕರಣಗೊಂಡು ಆರ್ ಬಿ ಐ ಅಧೀನದಲ್ಲಿ ಕೆಲಸ ಮಾಡ್ತದ. ಸೊ ಯಾವಾಗ? ಜುಲೈ 1 ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಕೇಳ್ತಾನೆ. ನೆಕ್ಸ್ಟ್ ಎಸ್ ಬಿ ಐನ ಮೊದಲ ಮುಖ್ಯಸ್ಥರು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಎಸ್ ಬಿ ಐನ ಮೊದಲ ಮುಖ್ಯಸ್ಥರಾಗಿ ಜಾಯನ್ ಮತಾಯಿ ಏನಪ್ಪ ಅಂದ್ರೆ ಆಯ್ಕೆಯಾಗಿದ್ದರು. ಎಸ್ ಬಿ ಐನ ಮೊದಲ ಮುಖ್ಯಸ್ಥರಾಗಿ 1955ರಾಗ. ನೆಕ್ಸ್ಟ್ ಇವರು ಜಾಯನ್ ಮತಾಯಿ ಅವರ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರೈಲ್ವೆ ಸಚಿವರಾಗಿ ಮೊದಲ ರೈಲ್ವೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಾರೆ ಜಾಯನ್ ಮತಾಯಿ ಅವರು. ಇದು ಕೂಡ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಎಸ್ ಬಿ ಐನ ಮೊದಲ ಮಹಿಳಾ ಮುಖ್ಯಸ್ಥರು. ಮಹಿಳೆಯರಲ್ಲಿ ಏನಪ್ಪಾ ಅಂತಂದ್ರೆ ಈ ಮುಖ್ಯಸ್ಥರು ಎಸ್ ಬಿ ಐ ಅಧ್ಯಕ್ಷರಾಗಿ ಮೊದಲ ಮುಖ್ಯಸ್ಥರು ಯಾರು? ಅರುಂಧತಿ ರಾಯ್ ಭಟ್ಟಾಚಾರ್ಯ ಮೇಡಮ್ ಅವರ ಮೊದಲು 2023 ಮತ್ತು 2017ವರೆಗೆ ಇವರು ಟರ್ಮ್ ಆಗಿರ್ತದೆ ಎಸ್ ಬಿ ಐ ಅಧ್ಯಕ್ಷರಾಗಿ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಯ್ತಲ್ಲ ರೀ. ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತಲ್ಲ 2017 ಏನಕ್ಕೈತಿ ಅಂದ್ರೆ ಇತರೆ 4 ಎಸ್ ಬಿ ಐ ನೊಂದಿಗೆ ಸಮವರ್ತಿ ಬ್ಯಾಂಕ್ಗಳೊಂದಿಗೆ ಏನಕ್ಕೆ ಎಸ್ ಬಿ ಐ ಏನಕ್ಕೈತಿ ವಿಲೀನ ಆಗ್ತದೆ. 4 ಇರ್ತಕ್ಕಂತಹ ಸಮವರ್ತಿ ಬ್ಯಾಂಕ್ ಇರ್ತಾವ, ಅವು ವಿಲೀನ ಆಕ್ಕವು ಎಸ್ ಬಿ ಐ ಒಂದಿಗೆ. ಎಲ್ಲಿವ? ಇವು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 2017 ಓಕೆ. ನೆಕ್ಸ್ಟ್ ದಿನೇಶ್ ಕುಮಾರ್ ಕಾರಾ ಅವರು ಅಕ್ಟೋಬರ್ ಏನಪ್ಪಾ ಅಂದ್ರೆ 7 2020 ಅಧಿಕಾರದಾಗ ಅದಾರ. ಆಗಸ್ಟ್ 28 2024 ಅವರು ನಿವೃತ್ತಿ ಆಗ್ತಾರೆ. ಇದು ಗೊತ್ತಿರಲಿ ದಿನೇಶ್ ಕುಮಾರ್ ಕಾರಾ. ಹಂಗಾರ ಅಕ್ಟೋಬರ್ ತನ ಇದಾವುದು ಆಗಸ್ಟ್ 28 ತನ ಎಕ್ಸಾಮ್ ಹಿಂದೆ ಏನಾರು ನಡೀತಂದ್ರೆ ಅವ್ರ ಹೆಸರು ಹಾಕ್ಬೇಕು. ಆಗಸ್ಟ್ 28ಕ್ಕೆ ಏನಾದ್ರು ಜಿಗದ್ ಮುಂದೆ ಹೋಗ್ತು ಅವಾಗ ಏನಪ್ಪಾ ಅಂತಂದ್ರೆ ಆ ಸಾಹೇಬ್ರ ಹೆಸರು ಹಾಕ್ಬೇಕು. ಯಾವ ಸಾಹೇಬ್ ಅಂದ್ರೆ ಇಲ್ಲಿದಾರ ನೋಡ್ರಿ, ಚಲ್ಲಾ ಶ್ರೀನಿವಾಸುಲು ಶೆಟ್ಟಿ ಅವ್ರದ್ದು. ನೆಕ್ಸ್ಟ್ ಇದ್ರ ರಿಲೇಟೆಡ್ ಮುಗಿದ್ರೆ ನೆಕ್ಸ್ಟ್ ಏನಂತ ನೋಡ್ರಿ,
ಫ್ರೆಂಚ್ ಓಪನ್ ಟೆನ್ನಿಸ್. ಈ ಟೆನ್ನಿಸ್ಗಳು 4 ಬರ್ತಾವೆ ಗೊತ್ತೈತಿ ನಿಮಗೆ. ಇದ್ರ ಮ್ಯಾಗಂತಿ ಎಲ್ಲ ಎಕ್ಸಾಮ್ದಾಗ ಎಲ್ಲ ಒಂದೊಂದು ಕ್ವಶನ್ಸ್ ಇರ್ತಾವೆ. ಅದ್ರ ಜೊತೆ ಈಗ ಜುಲೈ ಮಂತ್ ಬಗ್ಗೆ ಹೇಳಬೇಕಾಗ್ತೈತಿ. 2024 ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು ಪುರುಷ ಸಿಂಗಲ್ಸ್ ನೋಡ್ರಿ, ಮಹಿಳಾ ಮತ್ತು ಪುರುಷ ಸಿಂಗಲ್ಸ್ ಟೂರ್ನಿಯ ಚಾಂಪಿಯನ್ ಆದಂಥವರು ಯಾರಂತ ಕೊಟ್ಟರು ನಾನು ನಿಮಗೆ. ಇಲ್ಲಿದ ಮೇಡಮ್ಮ. ಸೊ ಇಲ್ಲಿ ಈಗ ಸೆಟ್ ಅದಾವರು, ಅಲ್ಲಿ ಅಲ್ಕರಾಜ್ ಸಾಹೇಬ್ರು ಅದಾರು. ಓಕೆ, ಇವರೇ ಇಬ್ಬರು ಅದಾರು. ಇದ್ರ ರಿಲೇಟೆಡ್ ನೋಡ್ಕೊತ ಹೋದ್ರೆ ಗೊತ್ತಾಗ್ಬಿಡ್ತೈತಿ. 2024 ಮೇ 26ರಿಂದ ಜೂನ್ 9ರವರೆಗೆ ನಡೆದಂತಹ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ನಡೆದಂತಹ ಯಾವ್ದಪ್ಪ ಅಂದಾಗ ಇದೆ ನೋಡ್ರಿ, ಫ್ರೆಂಚ್ ಓಪನ್ ನಡೀತೈತಿ. ಅವಾಗ ಫ್ರಾನ್ಸ್ದಾಗ ಫ್ರೆಂಚ್ ಓಪನ್ ನಡೀತೈತಿ. ಓಕೆ, ಅಲ್ಲಿ ಏನಾಕೈತಿ ಅಂದ್ರೆ ಈ ಟೂರ್ನಮೆಂಟ್ಗಳು ಫ್ರೆಂಚ್ ಓಪನ್ಸ್ 123 1 2 3 ಆವೃತ್ತಿ ಆಗೈತಿ. ಎಷ್ಟನೇ ಆವೃತ್ತಿ ಫ್ರೆಂಚ್ ಅಂದಾಗ 123ನೇ ಆವೃತ್ತಿ ಆಗೈತಿ. ಈ ಟೂರ್ನಮೆಂಟ್ದಾಗ ಯಾರು ಗೆದರು ಫ್ರೆಂಚ್ ಓಪನ್ ಟೆನ್ನಿಸ್? ಇಲ್ಲಿದಾರ ಸಾಹೇಬ್ರು ಯಾರು? ಅಲ್ಕರಾಜ್ ಸರ್. ಇಲ್ಲಿ ಈಗ ಸೊಕ್ಟ್ ಅವರು ಅದಾರ. ಇವ್ರದ್ದು ಮಾಹಿತಿ ಇಲ್ಲಿ ನೋಡ್ರಿ. ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆದಂತಹ ಪೋಲೆಂಡ್ ದೇಶದ ಇಗಾ ಸ್ವಿಯಾಟೆಕ್, ಪೋಲೆಂಡ್ ದೇಶದವರು ಯುಗಾ ಸ್ವಿಯಾಟೆಕ್ ಮೇಡಮ್ ಅವರು ಇವರ ಮಹಿಳಾ ವಿಭಾಗದಾಗ ಸಿಂಗಲ್ಸ್ದಾಗ ಚಾಂಪಿಯನ್ ಆಗಿದ್ದಾರೆ. ಸೊ ಇಲ್ಲಿದ್ದಾರೆ ನೋಡ್ರಿ ಇನ್ನೊಂದ್ಸಲಿ. ಇವರು ಮಹಿಳಾ ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ದಾಗ ಇವರು ಗೆದ್ದಿದ್ದಾರೆ, ಸ್ವಿಯಾಟೆಕ್. ಓಕೆ, ನೆಕ್ಸ್ಟ್ ಈಗ ಸ್ವಿಯಾಟೆಕ್ ಅಂತ. ನೆಕ್ಸ್ಟ್ ಇವರು ಒಂದು ಮಾಹಿತಿ ನೋಡಿದಾಗ ಇಲ್ಲಿ ಪೋಲ್ಯಾಂಡ್ ಆಟಗಾರ್ತಿ, ಇವರು ಪೋಲ್ಯಾಂಡ್ನ ಆಟಗಾರ್ತಿ ಆದಂತ ಈಗ ಸ್ವಿಯಾಟೆಕ್ ಫ್ರೆಂಚ್ ಓಪನ್ ಟೂರ್ನಮೆಂಟ್ ಮಹಿಳೆಯರಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಫೈನಲ್ನಲ್ಲಿ ಇಟಲಿ ದೇಶದ ಜಾಸ್ಮಿನ್ ಅವರನ್ನ ಸೋಲಿಸುವ ಮುಖಾಂತರ ಏನಪ್ಪ ಅಂದ್ರೆ ಈ 3 ಬಾರಿ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡ್ರು. 3 ಬಾರಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡ್ರು. ಈ ಮೂಲಕ ಸತತವಾಗಿ 3ನೇ ಬಾರಿಗೆ ಫ್ರೆಂಚ್ ಓಪನ್ ಗೆದ್ದಂತಹ 3ನೇ ಆಟಗಾರ್ತಿ ಅನ್ನುವ ಮತ್ತೊಂದು ದಾಖಲೆಯನ್ನ ಈ ಇಗಾ ಸ್ವಿಯಾಟೆಕ್ ಅವರ ಪಡೆದಿರ್ತಾರ್ರಿ. ಓಕೆ, ಯಾವುದು ಫ್ರೆಂಚ್ ಓಪನ್ ಸಿಂಗಲ್ಸ್ದಾಗ. ನೆಕ್ಸ್ಟ್ ಇಲ್ಲಿ ಅನ್ನಗಳು ನೋಡೋಣ. ಪುರುಷ ಸಿಂಗಲ್ಸ್ ಚಾಂಪಿಯನ್ಶಿಪ್ ಆದಂತಹ ಸ್ಪೇನ್ ಆಟಗಾರ ಯಾರಪ್ಪ ಅಂದ್ರೆ ಕಾರ್ಲೋಸ್ ಅಲ್ಕರಾಜ್ ಸಾಹೇಬರು, ಸ್ಪೇನ್ ದೇಶದ ಆಟಗಾರ. ಈತ ಏನ್ ಮಾಡ್ತಾನೆ ಅಂದಾಗ ಈತ 21ನೇ ವರ್ಷದ ಕಾರ್ಲೋಸ್ ಅಲ್ಕರಾಜ್ ಅವರು ಜರ್ಮನಿಯ ಅಲೆಕ್ಸಾಂಡರ್ನ ಜ್ವೆರೇವ್ ಅವರನ್ನ ಸೋಲಿಸಿ ಚಾಂಪಿಯನ್ ಆದರು. ಈ ಮೂಲಕ 3ನೇ ಮಾದರಿಯ ಕೋರ್ಟ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದಂತ ಅತಿ ಕಿರಿಯ ವ್ಯಕ್ತಿ. 3ನೇ ಮಾದರಿಯ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದಂತ ಅತಿ ಕಿರಿಯ ವ್ಯಕ್ತಿ. ನೆಕ್ಸ್ಟ್ ಕಾರ್ಲೋಸ್ ಅಲ್ಕರಾಜ್ ಅವರ ಸಾಧನೆಗಳು ನೋಡಿದಾಗ ಅಮೆರಿಕನ್ ಓಪನ್ ಗೆದ್ದಿದ್ದ ಕಾರ್ಲೋಸ್ ಅಲ್ಕರಾಜ್ 2023ದಾಗ ವಿಂಬಲ್ಡನ್ ಫೈನಲ್ ನಲ್ಲಿ ನೊವಾಕ್ ಜೊಕೋವಿಕ್ ಅವರನ್ನ ಮಣಿಸಿ ಕಿರೀಟವನ್ನ ಜಯಿಸಿದರು. ಪ್ರಸ್ತುತ ಫ್ರೆಂಚ್ ಓಪನ್ ಗೆದ್ದಿದ್ದು ಮುಂದಿನ ವರ್ಷ ಆಸ್ಟ್ರೇಲಿಯಾ ಓಪನ್ ಏನಾರು ಗೆದ್ರ 4ನೇ ಗ್ರ್ಯಾಂಡ್ ಸ್ಲಾಮ್ ಗೆದ್ದಂತಹ ಅತ್ಯಂತ ಕಿರಿಯ 4 ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಂತಹ ಅತ್ಯಂತ ಕಿರಿಯ ವ್ಯಕ್ತಿ ಆಟಗಾರ ಈತ ಆಗ್ತಾನ್ರಿ. ಫೈನಲ್ ಇರಿದಂತಹ 3 ಬಾರಿಯೂ ಗೆಲುವು ಪಡೆದಂತವ್ರು ಯಾರು ಅಂದಾಗ ಕಾರ್ಲೋಸ್ ಅಲ್ಕರಾಜ. ದೇಶ ಯಾವ್ದಂದಾಗ ಸ್ಪೇನ್ ದೇಶ ರೀ. ಸೊ ಇದನ್ನ ಕೇಳಿದಾಗ ನಿಮ್ಗೆ ಆನ್ಸರ್ ಗೊತ್ತಾಗಿತ್ತು. ಫ್ರೆಂಚ್ ಓಪನ್ ಸಿಂಗಲ್ಸ್ ಅನ್ನ ಯಾರು ಗೆದ್ರು? ಪುರುಷ ಮತ್ತು ಮಹಿಳಾ ವಿಭಾಗದಾಗ. ಓಕೆ, ಕ್ಲಿಯರ್ ರೀ. ನೆಕ್ಸ್ಟ್, ನೀಟ್ ಮತ್ತು ನೆಟ್ ಪರೀಕ್ಷೆಯ ಸುಧಾರಣೆಗ ಸಮಿತಿಯ ಮುಖ್ಯಸ್ಥರನ್ನಾಗಿ ಯಾರು ನೇಮಕ ಮಾಡಿ? ಭಾಳ ಸರಿ ಸುದ್ದಿ ಒಳಗಿರ್ತದ. ಎಷ್ಟೋ ಮಂದಿ ಪಾಸ್ ಆದಿರುತ್ತೋ, ಏನೇನೋ ಆಯ್ತತ್ತ, ಸುದ್ದಿ ಒಳಗಿರ್ತದ. TV 9ದಾಗೂ ಅದ ಇತ್ತ, ಪಬ್ಲಿಕ್ ಟಿವಿಯಾಗೂ ಅದ ಇತ್ತ. ಆದ್ರೆ ಮುಖ್ಯ ನಮ್ಮ ರಿಲೇಟೆಡ್ ನೋಡಿದಾಗ, ನಮ್ಮ ಈ ಎಕ್ಸಾಮ್ ರಿಲೇಟೆಡ್ ನೋಡಿದಾಗ ಏನು ಹೇಳ್ತಾರಂದ್ರೆ ಇದ್ರ ಬಗ್ಗೆ ನೀಟ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ಸುಧಾರಣೆಗೆ ಇಸ್ರೋದ ಮಾಜಿ ಮುಖ್ಯಸ್ಥರಾಗ್ಯಾರ. ಇಸ್ರೋದ ಮಾಜಿ ಮುಖ್ಯಸ್ಥರು ಏನಪ್ಪ ಅಂದ್ರೆ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆ ಮೇರೆಗೆ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಸುಧಾರಣೆಯ ಸಮಿತಿಯ ಮುಖ್ಯಸ್ಥರಿಗೆ ಯಾರು ನೇಮಕ ಮಾಡಿದ್ದಾರೆ ಅಂದಾಗ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರನ್ನ ನೇತೃತ್ವದಾಗ 7 ಜನ ಸದಸ್ಯರ ಸಮಿತಿ ಅದ ರೀ. ಸೊ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ಯಾವುದು? ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ನೀಟ್ ಹಾಗೂ ರಾಷ್ಟ್ರೀಯ ಮಟ್ಟದ ಉಪನ್ಯಾಸಕರ ನೇಮಕಾತಿಯ ಅರ್ಹತಾ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ನಡೆದ ಬೆನ್ನಲೆಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿದವರ ಪರೀಕ್ಷೆಗಳನ್ನ ಪಾರದರ್ಶಕ ಮತ್ತು ಸುಗಮ ಮತ್ತು ನ್ಯಾಯಯುತವಾಗಿ ನಡೆಸುವ ನಿಟ್ಟಿನಲ್ಲಿ ಏನ್ ಮಾಡ್ತಾರಪ್ಪ ಅಂದಾಗ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 7 ಜನರ ಸದಸ್ಯರ ಸಮಿತಿಯನ್ನ ನೇಮಕ ಮಾಡ್ತಾರ. ಅದರ ಮುಖ್ಯಸ್ಥರನ್ನಾಗಿ ಡಾಕ್ಟರ್ ಕೆ ರಾಧಾಕೃಷ್ಣನ್ ಸರ್ ಅವರನ್ನ ಆಯ್ಕೆ ಮಾಡಿರ್ತಾರೆ. ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರ್ತದ ಡಾಕ್ಟರ್ ಕೆ ರಾಧಾಕೃಷ್ಣನ್ ಸರ್ದು. ಓಕೆ, ಕರ್ನಾಟಕ ರಾಜ್ಯದ ಉಪಲೋಕಾಯುಕ್ತರಾಗಿ ನೇಮಕವಾದವರು ಯಾರು? ಕರ್ನಾಟಕ ರಾಜ್ಯದ ಉಪಲೋಕಾಯುಕ್ತರಾಗಿ ನ್ಯಾಯಾಧೀಶರಾದಂತಹ ಬಿ ವೀರಪ್ಪ ಅವರು ನೇಮಕವಾಗಿರ್ತಾರ್ರಿ. ಇಲ್ಲಿ ನೋಡ್ರಿ, ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಆದಂತಹ ಬಿ ವೀರಪ್ಪ ಅವರನ್ನು ರಾಜ್ಯದ ನೂತನ ಉಪ ಲೋಕಾಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ. ಕರ್ನಾಟಕ ರಾಜ್ಯದ ಲೋಕಾಯುಕ್ತದಲ್ಲಿ 2 ಉಪ ಲೋಕಾಯುಕ್ತ ಹುದ್ದೆಗಳಿವೆ. 2
ಉಪ ಲೋಕಾಯುಕ್ತ ಹುದ್ದೆಗಳಿದಾವ. ಅದ್ರೊಳಗ ಒಂದನೇ ಉಪಲೋಕಾಯುಕ್ತರಾಗಿ ಫಣೀಂದ್ರ ಸರ್ ಇದ್ರು. ಇನ್ನೊಂದು ಖಾಲಿ ಇತ್ರಿ, ಆ ಒಂದು ಜಾಗಕ್ಕೆ ಯಾರು ಬಂದಾರ ಅಂದಾಗ ಬಿ ವೀರಪ್ಪನ್ ಸರ್ ಅವರು ಬಂದರು. ನ್ಯಾಯಾಧೀಶರಾದಂತಹ ಬಿ ವೀರಪ್ಪನ್ ಸರ್ ಅವರು ಬಂದು ಈಗ ಏನು ಮಾಡಿದ್ರೆ ಈ ಒಂದು ಜಾಗವನ್ನ ಈ ಜಾಗದಾಗ ಬಂದು ಕೂತ್ರ. ಯಾರು? ನ್ಯಾಯಾಧೀಶರಾದಂತಹ ಬಿ ವೀರಪ್ಪನ್ ಅವರು. ನೆಕ್ಸ್ಟ್ ಇದ್ರ ಮುಂದಿನ ಪ್ರೊಸೀಜರ್ ಏನಂದ ನೋಡ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಉನ್ನತ ಸಮಿತಿ ಸಭೆ ಇವ್ರು ನೇಮಕ ಮಾಡ್ಬೇಕಂತ ಹಂತಗಳಿವೆ ಎಲ್ಲ. ಓಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆದಂತಹ ಅಂಜಾರಿಯಾ ನೋಡ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಅವ್ರ ನೇತೃತ್ವದಾಗ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಆದಂತಹ ಅಂಜಾರಿಯಾ ಮತ್ತು ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ UT ಖಾದರ್ ಸರ್ ಅವರು, ವಿಧಾನ ಪರಿಷತ್ ಸಭಾಪತಿ ಆದಂತಹ ಬಸವರಾಜ ಹೊರಟ್ಟಿ ಅವರು, ವಿಧಾನಸಭೆಯ ವಿರೋಧ ಪಕ್ಷದ ಅಧ್ಯಕ್ಷರು, ವಿಧಾನಸಭೆಯ ವಿರೋಧ ಪಕ್ಷ ಅಧ್ಯಕ್ಷರಾದಂತಹ ಆರ್ ಅಶೋಕ್ ಅವರನ್ನ ಒಳಗೊಂಡಂತಹ ಸಭೆಯು ನ್ಯಾಯಮೂರ್ತಿ ಬಿ ವೀರಪ್ಪನ್ ಅವರನ್ನ ಉಪಲೋಕಾಯುಕ್ತರನ್ನಾಗಿ ಏನಪ್ಪ ಅಂದ್ರೆ ಆಯ್ಕೆ ಮಾಡುತ್ತಾರೆ. ಅಂದ್ರೆ ಉಪ ಲೋಕಾಯುಕ್ತರನ್ನಾಗಿ ನೇಮಕ ಮಾಡಲ್ಲ ಏನೇನು ಪ್ರೊಸೀಜರು ಯಾರ್ಯಾರು ಅದಾರ ಅನ್ನೋದು ನೋಡಿದಾಗ ಸಿದ್ದರಾಮಯ್ಯ ಸರ್ ಅದಾರು. ಓಕೆ, ನೆಕ್ಸ್ಟ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರದಾರು, ವಿರೋಧ ಪಕ್ಷ ಅಧ್ಯಕ್ಷರದಾರು, ವಿಧಾನ ಪರಿಷತ್ತೆಯ ಮತ್ತು ವಿಧಾನಸಭೆಯ ಸ್ಪೀಕರ್, ವಿಧಾನ ಪರಿಷತ್ತೆಯ ಸಭಾಪತಿಗಳು ಎಲ್ಲರೂ ಅದಾರ ನೋಡ್ರಿ. ಇದ್ರೊಳಗೆ ಹಿಂಗೂ ಹೇಳಿಕೆ ರೂಪದಾಗ ಏನಪ್ಪ ಅಂದ್ರೆ ಕ್ವಶನ್ ರೈಸ್ ಆದರೂ ಆಗ್ಬೋದ್ರಿ. ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984, ಸೊ ದ ಕರ್ನಾಟಕ ಲೋಕಾಯುಕ್ತ ಆಕ್ಟ್ 1984 ಕರ್ನಾಟಕ ರಾಜ್ಯದ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಮತ್ತು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವ ಉದ್ದೇಶದಿಂದ ಕರ್ನಾಟಕ ರಾಜ್ಯದ ಎಂದಿನ ಮುಖ್ಯಮಂತ್ರಿ 1984, ಓಕೆ, ಅಂದಿನ ಮುಖ್ಯಮಂತ್ರಿ ಆದಂತಹ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಸರ್ಕಾರವು ಕರ್ನಾಟಕ ಸರ್ಕಾರ ಲೋಕಾಯುಕ್ತ ಮಸೂದೆ 1984 ರಾಜ್ಯದ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡು ತದನಂತರ ರಾಜ್ಯಪಾಲರ ಅಂಕಿತವನ್ನು ಪಡೆದ ಮುಖಾಂತರ ರೂಪುಗೊಂಡಿತು. ಈ ಕಾಯ್ದೆಯು 1985ರಲ್ಲಿ ಜಾರಿಗೆ ಬಂದಿತ್ತು. 1985ರೊಳಗೆ ಜಾರಿಗೆ ಬಂದಿತ್ತು. ತದನಂತರ 1986ರಲ್ಲಿ ಜನವರಿಯಂದು ನ್ಯಾಯಮೂರ್ತಿ ಕೌಶಲ್ಯ ಅವರ ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿ ನೇಮಕವಾದರು. ಯಾವಾಗ? 1984, 85, 86 ನ್ಯಾಯಮೂರ್ತಿ ಕೌಶಲ್ಯ ಅವರು ಏನಪ್ಪ ಅಂದ್ರೆ ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿ ನೇಮಕಗೊಂಡಿರ್ತಾರೆ ಸ್ನೇಹಿತರೆ. ಇದು ಲೋಕಾಯುಕ್ತ ಕರ್ನಾಟಕ ಉಪಲೋಕಾಯುಕ್ತರಾಗಿ ನೇಮಕವಾದಾರ ಇವರು ವೀರಪ್ಪ ಅವರು. ಅದರ ರಿಲೇಟೆಡ್ ಮಾಹಿತಿಗಳು ಇವಾಗಿರ್ತಾವೆ. ಸೊ ನೆಕ್ಸ್ಟ್ ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರ ಅರ್ಹತೆಗಳು ಏನಾಗಿರ್ತಾವೆ ಇದೊಂದು ಲೈನ್ ನೋಡ್ಕೊಂಡು ಹೋಗ್ಬಿಡ್ರಿ. ಅದಕ್ಕೆ ಹೇಳ್ತೀನಿ ನಿಮ್ಗೆ, ಇದು ಸ್ಪರ್ಧಾ ವಿಜೇತವಲ್ಲ, ಇದು ನಿಮ್ಮ ಜೀವನದ ವಿಜೇತ ಆಗಿರ್ತದೆ ನೋಡ್ರಿ. ಬರೀ ಲೋಕಾಯುಕ್ತರು ಅಷ್ಟೇ ನೋಡಿ ಹೋಗ್ಬೋದಾಗಿತ್ತು ನಾವು. ಉಪಲೋಕಾಯುಕ್ತರು ಆದ್ರೆ ಉಪಲೋಕಾಯುಕ್ತರು ಇದ್ರ ಬಗ್ಗೆ ಎಲ್ಲ ಹೆಂಗೈತಿ ನೋಡ್ರಿ. ಲೋಕಾಯುಕ್ತರನ್ನಾಗಿ ನೇಮಕ ಮಾಡಲು ಈ ಕೆಳಕಂಡಂತಹ ಒಂದೆರಡು ಅರ್ಹತೆಗಳು ಇರ್ಬೇಕು. ಏನಾರ ಆಯ್ಕೆ ಆಗ್ಬೇಕಾರೆ ಏನಾರ ಒಂದು ಸ್ವಲ್ಪ ಅವ್ರ ಬಗ್ಗೆ ಸ್ಪೆಷಲ್ ಏನಾರು ಇರ್ಬೇಕಲ್ರಿ. ಮತ್ತು ನಾನು ಖಾಲಿ ಆದ್ರೆ ನಾನು ಲೋಕಾಯುಕ್ತ ಮಾಡಿದ್ರೆ ಹೆಂಗಾಕೈತ್ರಿ ಕೆಲಸ, ಚಂಡ ಮ್ಯಾಗ ಬಡಿತಾರೆ. ಆದರೆ ಏನಾರು ಒಂದು ಸ್ವಲ್ಪ ಇರಬೇಕಾದ್ರೆ ಏನೇನು ಇರಬೇಕು ಅಂದ್ರೆ ಇಲ್ಲಿ ನೋಡ್ರಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರಬೇಕು ಅಥವಾ ಅಥವಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರಬೇಕು, ಹೈಕೋರ್ಟ್ದಾಗ ಮುಖ್ಯ ನ್ಯಾಯಾಧೀಶರಾಗಿರಬೇಕು, ಅಥವಾ 10 ವರ್ಷಗಳಿಗಿಂತ ಕಡಿಮೆ ಇಲ್ಲದೆ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಇಷ್ಟಿದ್ರೆ ಸಾಕ್ರಿ, ನೀವು ಲೋಕಾಯುಕ್ತರಾಗಬಹುದು ಅಥವಾ ಲೋಕಾಯುಕ್ತರು ಆಗಬೇಕು ಕರ್ನಾಟಕದಾಗ್ರಿ. ಓಕೆ, ಇಷ್ಟು ಮಾಹಿತಿ ಸಾಕು. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಚುನಾವಣೆ ಆಯೋಗದ ಆಯುಕ್ತರಾಗಿ ನೇಮಕವಾದವರು ಯಾರು? ಕರ್ನಾಟಕ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರ ಬಗ್ಗೆ ಅಲ್ಲಿಯೂ ಹೊಡೆದಾಟ ಲಾಸ್ಟ್ ಟೈಮ್ ಇಲ್ಲಿ ಜೂನ್, ಮಾರ್ಚ್, ಅದ್ರೊಳಗೆ ಇತ್ತು. ಇದು ಜುಲೈದಾಗ ಅವ್ರದ್ದು ಬಂದೈತಿ, ಕರ್ನಾಟಕದ ಬಂದೈತಿ. ಕರ್ನಾಟಕ ನೋಡ್ರಿ, ಕರ್ನಾಟಕ ರಾಜ್ಯದ ಆಯೋಗದ ಆಯುಕ್ತರಾಗಿ ಚುನಾವಣೆ ಆಯೋಗದ ಆಯುಕ್ತರಾಗಿ ನೇಮಕವಾದವರು ಯಾರಂದ್ರೆ ರಾಜ್ಯ ಚುನಾವಣೆ ಆಯೋಗದ ಆಯುಕ್ತನಾಗಿ GS ಸಂಗ್ರೇಶಿ ಸಾಹೇಬರು ನೇಮಕವಾಗಿರ್ತಾರೆ. ಕಾನೂನು ಮತ್ತು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕಾರ್ಯದರ್ಶಿಗಳಂತಹ GS ಸಂಗ್ರೇಶಿ ಅವರನ್ನ ರಾಜ್ಯಪಾಲರ ಆದೇಶ ಅನುಸಾರವಾಗಿ ರಾಜ್ಯ ಚುನಾವಣೆ ಆಯೋಗದ ಆಯುಕ್ತರನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದ. ಓಕೆ, ಇದಕ್ಕೂ ಮುಂಚೆ ಏನಾಗಿತ್ತಂದ್ರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಸರ್ಕಾರ ಹೊರಡಿಸಿದಂತಹ ಆದೇಶವನ್ನು ಸರ್ಕಾರ ಹಿಂಪಡೆಯಿತು. ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರನ್ನಾಗಿ ಸರ್ಕಾರ ಆದೇಶ ಮಾಡಿತ್ತು. ವಾಪಸ್ಸನ್ನ ಆದೇಶ ತಗೊಂಡ ರಾಜ್ಯ ಚುನಾವಣೆ ಆಯೋಗದ ಆಯುಕ್ತರನ್ನಾಗಿ ನೇಮಿಸಿದೆ. ನೋಡ್ರಿ, ಒಂದೊಂದು ಹುದ್ದೆ ನಾವು ಒಂದೊಂದು PC ಆಗಕ್ಕೆ, ಒಂದೊಂದು KS, ಒಂದೊಂದು PC ಆಗಕ್ಕೆ, ಒಂದು SD ಆಗಕ್ಕೆ ನಮ್ಮನ್ನು ಗುದ್ದಾಡಿದ್ದೀವಿ.
ನೋಡ್ರಿ ಎರಡೆರಡು ಹುದ್ದೆಗಳನ್ನೇ ಚೇಂಜ್ ಅಂದ್ರೆ ವ್ಯಕ್ತಿ ಹಂಗಿತ್ತಂದ್ರೆ ನೀ ಇಲ್ಲಿ ಬಾ ಅಂತಾರೆ. ಅಥವಾ ವ್ಯಕ್ತಿ ಏನಾದ್ರು ಸರಿ ಇರಲಿಲ್ಲ ಅಂದ್ರೆ ನೀ ಅಲ್ಲಿ ಹೋಗತ್ತೀಸಿಂದ ಹೋಗಿಸಿಂದ ಎಲ್ಲಾರ ಘಟನೆ ದೂಗಿಸಿಬಿಡ್ತಾರೆ ರೀ. ಯಾವತ್ತು ವ್ಯಕ್ತಿತ್ವವನ್ನು ಬೆಳೆಸ್ಕೋ ಗುಣ ಇರಬೇಕು. ಸೊ ನೆಕ್ಸ್ಟ್ ನೋಡ್ರಿ ಯಾರಾಗಿರ್ತಾರೋ ರಾಜ್ಯ ಚುನಾವಣೆ ಆಯೋಗದ ಆಯುಕ್ತರಾಗಿ GS ಸಂಗ್ರೇಶ್ ಅವರಾಗಿರ್ತಾರೆ. ಕರ್ನಾಟಕ ರಾಜ್ಯ ಚುನಾವಣೆ ಆಯೋಗ, ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿದ್ರೆ ತಪ್ಪಾಗ್ತದೆ ಇಲ್ಲಿ, ಸಾರಿ ತಪ್ಪಾಗಲಾಕಿರಲ್ಲ. ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾಹಿತಿ ನೋಡೋಣ ಸ್ವಲ್ಪ. ರಾಜ್ಯ ಸ್ಥಳೀಯ ಸಂಸ್ಥೆಗಳಾದಂತಹ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಾದಂತಹ ಮುನ್ಸಿಪಾಲಿಟಿ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಗಳನ್ನು ನಡೆಸುವ ಶಾಸನಬದ್ಧ ಸಂಸ್ಥೆ ಇದಾಗಿರ್ತದೆ. ಯಾವುದೋ ಕರ್ನಾಟಕ ರಾಜ್ಯ ಚುನಾವಣೆ ಆಯೋಗ. ಭಾರತ ಸಂವಿಧಾನದ 243K ಮತ್ತು 243ZA ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಈ ವಿಧಿಗಳು ಇಂಪಾರ್ಟೆಂಟ್. 243K ಮತ್ತು 243ZA ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಏನೋ ಸ್ವಲ್ಪ ಮಾಹಿತಿ ಇಲ್ಲಿ ನೋಡ್ರಿ. ಕರ್ನಾಟಕ ಚುನಾವಣೆ ಆಯೋಗ ಸ್ಥಾಪನೆಯಾಗಿದ್ದು 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಕಾಯ್ದೆ 1992ರ ಅನ್ವಯ ರಾಜ್ಯದಲ್ಲಿ ರಾಜ್ಯ ಚುನಾವಣೆ ಆಯೋಗವನ್ನು ಸ್ಥಾಪಿಸಲು ಅಂದಿನ ಮುಖ್ಯಮಂತ್ರಿ ಆದಂತಹ ಎಂ ವೀರಪ್ಪ ಮೊಯ್ಲು ಸಾಹೇಬರು ನೇತೃತ್ವದ ಒಂದು ಸರ್ಕಾರವನ್ನು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ವಿಧಾನಮಂಡಲದಲ್ಲಿ ಅಂಗೀಕರಿಸಲಾಯಿತು. ಕರ್ನಾಟಕ ರಾಜ್ಯ ಚುನಾವಣೆ ಆಯೋಗವನ್ನು ಸ್ಥಾಪಿಸಲಾಯಿತು. ಯಾವಾಗ 1993ರಾಗ ಸ್ಥಾಪನೆ ಮಾಡಲಾಗಿತ್ತು ರೀ. 1993 ಏಪ್ರಿಲ್ 30ರಂದು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ವಿಧಾನಮಂಡಲದಲ್ಲಿ ಕೂಡ ಅಂಗೀಕಾರವಾಯಿತು. ಈ ಕಾಯ್ದೆಯು 1993 ಮೇ 10ರಂದು ಕರ್ನಾಟಕ ರಾಜ್ಯ ಏನ್ ಮಾಡ್ತೀವಿ ಜಾರಿಗೆ ತರಿಸ್ತೀರಿ. ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದಿತ್ತು. 1993 ಮೇ 10ರಂದು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದಿದ್ದು. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ 308 ಪ್ರಕರಣದಲ್ಲಿ ರಾಜ್ಯ ಚುನಾವಣೆ ಆಯೋಗದ ಸ್ಥಾಪನೆ ಆಯ್ತು. 308 ಪ್ರಕರಣ ಎಷ್ಟದಂದ್ರೆ 308 ಪ್ರಕರಣ ಇರ್ತಾವ್ರಿ. ಸೊ ಇದರ ರಿಲೇಟೆಡ್ ಎಲ್ಲ ಓದ್ಕೊತ ಹೋದಾಗ ಬಹಳ ದೂರ ಆಗ್ತೈತಿ. 308 ಪ್ರಕರಣಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿತ್ತು. ನೆಕ್ಸ್ಟ್ ಇದು PDOದಾಗ ಕೇಳ್ತಿದ್ರು ಅದನ್ನ ಫಸ್ಟ್ ಪ್ರಕರಣ ಬಗ್ಗೆ. ಆದ್ರೆ ಈಗ ಏನೈತೆ ಅಂದ್ರೆ ಸ್ವಲ್ಪ ಚೇಂಜ್ ಆಗೈತಿ. ಚೇಂಜ್ ಆದ್ರೂ ಕೂಡ ಅದ್ರಾಗ ಮಾರ್ಕ್ಸ್ ಬರುವಂತಹ ಚಾನ್ಸ್ ಇರ್ತದ. ಕರ್ನಾಟಕ ರಾಜ್ಯ ಚುನಾವಣೆ ಆಯೋಗದ ಮೊದಲ ಚುನಾವಣೆ ಆಯುಕ್ತರು ಯಾರಂದ್ರೆ PS ನಾಗರಾಜನ್ ಅವರು ಇದ್ರು. ಕರ್ನಾಟಕ ರಾಜ್ಯದ ಮೊದಲ, ನಾವು ಹೆಂಗಲ್ಲಿ ಕೇಂದ್ರ ಚುನಾವಣೆ ಆಯೋಗದಾಗ ಮೊದಲ ಸುಕುಮಾರ್ ಸೇನ್ ಅವರು ನೋಡ್ತೀವಲ್ಲ, ಸೊ ಅದೇ ರೀತಿ ಕರ್ನಾಟಕದ ಮೊದಲ ಚುನಾವಣೆ ಆಯುಕ್ತರಾಗಿ P ರಾಜನ್ ಅವರು ಇದ್ರಿ. 1993 ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಅನ್ವಯ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವ ಉದ್ದೇಶ ಇದಾಗಿರ್ತದ. ಸೊ ಈ ಆಯೋಗವನ್ನು ಸ್ಥಾಪಿಸಲಾಯಿತು. ಅಂದಿನ ರಾಜ್ಯಪಾಲರಾದಂತಹ ಮುರ್ಷಿದ್ ಅಲಂ ಖಾನ್ ಅವರ ಕರ್ನಾಟಕ ರಾಜ್ಯ ಚುನಾವಣೆ ಆಯೋಗದ ಮೊದಲ ಆಯುಕ್ತರಾಗಿ PS ನಾಗರಾಜರನ್ನವ್ರನ್ನ ನೇಮಕ ಮಾಡಿದರು. ಅವಾಗ ಯಾರು ಇದ್ರಪ್ಪ ಅಂದಾಗ 1993 ರಾಜ್ಯಪಾಲರು ಯಾರಿದ್ರು ಅಂದಾಗ ಖುರ್ಷಿದ್ ಅಲಂ ಖಾನ್ ಅವರು ಇದ್ರು. ಓಕೆ, ನೆಕ್ಸ್ಟ್ ICC ಪುರುಷ T20 ವಿಶ್ವಕಪ್ 2024 ರನ್ನರ್ ಅಪ್ ಆದಂತಹ ತಂಡ. ಗೆದ್ದವ್ರನ್ನೆಲ್ಲ ನೆನ್ಪಿಡ್ಕೋತಾರೆ, ಅದ್ರ ಸೋತಾರ ನೆನ್ಪಿಡ್ಕೋಬೇಕಾ. ಮತ್ತು ಎಕ್ಸಾಮ್ದಾಗ ಅವರು ಇಂಪಾರ್ಟೆಂಟ್ ರೀ. ಸೊ ಒಬ್ಬ ಗೆಲ್ಲತಾನಂದ್ರೆ ಒಬ್ಬ ಸೋಲಬೇಕಾ. ಎಲ್ಲರೂ ಗೆಲ್ಲಕ್ಕಿಂತ ಆಗಂಗಿಲ್ಲ. ಸೊ ಒಬ್ಬ ಎಕ್ಸಾಮ್ದಾಗ ಪಾಸ್ ಆಗತ್ತಾನಂದ್ರೆ ಫೇಲ್ ಆದವ್ರು ಇರಬೇಕಾ. ಸೊ ಎಲ್ಲರೂ ಪಾಸ್ ಆಗತ್ತಾರ ಅಂತ ಇಲ್ಲ. ಸೊ ಫೇಲ್ ಆದವ್ರು ಇದ್ದಾಗ ಪಾಸ್ ಆದವ್ರಿಗೆ ಬೆಲೆ ಐತಿ. ಮತ್ತು ಎಲ್ಲರೂ ಪಾಸ್ ಆಗೋತೋದ್ರೆ ಹೆಂಗೆ ರೀ. ಓಕೆ, ಸೊ ಹಂಗತ್ತೀಸ್ ಎಲ್ಲರೂ ಫೇಲ್ ಆಗಕ್ಕೆ ಹೋಗ್ಬಾರ್ದು, ಮತ್ತು ಪಾಸನೂ ಆಗಬೇಕು. ಸೊ ನೌಕರಿ ಹಿಡಿಬೇಕು. ಸೊ ಅಟ್ಲೀಸ್ಟ್ ಏನಪ್ಪ ಅಂತಂದ್ರೆ ಜೀವನ ನಡ್ಸಕ್ಕೆ ಒಬ್ಬ ವ್ಯಕ್ತಿತ್ವ ಯಾವ ರೀತಿ ಬೆಳವಣಿಗೆ ಆಗ್ಬೇಕಂದ್ರೆ ಯಾವುದೇ ರೀತಿ ಅವ್ರ ತಂದೆ ತಾಯಿ, ಬಂಧು ಬಳಗದವ್ರ, ಆತನ ಕುಟುಂಬ, ಆತನ ನಂಬಿದವರು ಯಾವತ್ತೂ ದುಃಖಮಯ ಆಗಬಾರ್ದು. ಆ ನಿಟ್ಟಿನಾಗ ಓದ್ರಿ, ಇಲ್ಲದ ದುಡಿರಿ, ಏನು ಮಾಡ್ರಿ. ಒಟ್ಟು ನಿಮ್ಮ ಸುತ್ತಮುತ್ತದವ್ರನ್ನೆಲ್ಲ ಖುಷಿಯಾಗಿರ್ರಿ, ನೀವು ಖುಷಿಯಾಗಿರ್ರಿ. ನೋಡ್ರಿ ಏನಪ್ಪ ಅಂದ್ರೆ ಆ ಖುಷಿಯಾಗಿ ಇರೋದಕ್ಕಿಂತ ಮುಂಚೆ ಇಲ್ಲಿ ರನ್ನರ್ ಅಪ್ ಯಾರಾದ್ರು ಅನ್ನೋದು ತಿಳ್ಕೊರಿ. ಮತ್ತು ಸೊ ಇದನ್ನು ಮರೆಯಂಗಿಲ್ಲ. ಮತ್ತೆಲ್ಲ ಪುರಾಣ ಬಿಡ್ಸ್ಕೊತ ಕೂತಾರೆ, ಇದು ಮರ್ತು ಹೋಗ್ಬಾರ್ದು. ರನ್ನರ್ ಅಪ್ ಆದವ್ರು ಯಾರಪ್ಪ ಅಂದ್ರೆ ವೆಸ್ಟ್ ಇಂಡಿಯಾ, ದಕ್ಷಿಣ ಆಫ್ರಿಕಾದವರು. ಸೊ ದಕ್ಷಿಣ ಆಫ್ರಿಕಾದವರು ಏನಪ್ಪ ಅಂದ್ರೆ ಇಲ್ಲಿ ರನ್ನರ್ ಅಪ್ ಆಗ್ತಾರ್ರಿ. ಆತಿಥೇಯ ರಾಷ್ಟ್ರ USA ಮತ್ತು ವೆಸ್ಟ್ ಇಂಡೀಸ್. ಓಕೆ, ಆತಿಥ್ಯ ವಹಿಸಿರ್ತಾರೆ. ICC ಪುರುಷರ T20 2024 ಭಾರತ ಚಾಂಪಿಯನ್ ಆಗ್ತದ. ಪಂದ್ಯ ಶ್ರೇಷ್ಠ ಯಾರಿಗೆ? ವಿರಾಟ್ ಕೊಹ್ಲಿ ಅವರಿಗೆ. ನೆಕ್ಸ್ಟ್ ಟೂರ್ನಿ ಶ್ರೇಷ್ಠ ಜಸ್ಪ್ರೀತ್ ಬುಮ್ರಾ ಅವರಿಗೆ ಏನಪ್ಪ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಕೊಡ್ತಾರೆ.
ಸೊ ಯಾವುದು ಸರಣಿ ಯಾವುದು ಪಂದ್ಯ ಶ್ರೇಷ್ಠ, ನೆಕ್ಸ್ಟ್ ಟೂರ್ನಿ ಶ್ರೇಷ್ಠ ಇವಾಗಾದ್ರೆ ನೆಕ್ಸ್ಟ್ ಪಂದ್ಯ ಶ್ರೇಷ್ಠ ಇವ್ರಿಗೆ ಬರ್ತದೆ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಇನ್ನೊಂದು ಏನು ಕೇಳ್ತಾನಂದ್ರೆ ಇದು ಎಷ್ಟನೇ ಸರಣಿ, ಇದಕ್ಕಿಂತ ಮುಂಚೆ ಯಾರು ಗೆದ್ದಿದ್ರು, ನಾವು ಗೆದ್ದಿದ್ವಿ, ಯಾವ ವಿಶ್ವ ಗೆದ್ದಿದ್ವಿ, ಅವಾಗ ಯಾರಿದ್ರು, ಯಾರು ಅವಾಗ ತಂಡದ ಕ್ಯಾಪ್ಟನ್ ಯಾರಿದ್ರು, ಸೊ ಇವಾಗ ಯಾರಿದ್ರು ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಆಕತಿ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ ಎಲ್ಲರಿಗೂ ಓದ್ತಾ ಇರ್ತೈತಿ, ಸುಳ್ಳು ಇದನ್ನು ಸ್ಕಿಪ್ ಮಾಡಿ ಹೋಗೋದು ಚಲೋ ಅನ್ಕೊಂತಾನೆ. ಆದರೂ ಏನಪ್ಪ ಅಂದ್ರೆ ಹೇಳೋಣ್ರಿ, ಭಾರತ ತಂಡವು ದಕ್ಷಿಣ ಆಫ್ರಿಕಾದ ತಂಡವನ್ನು 7 ರನ್ಗಳಿಂದ ಸೋಲಿಸಿ 2ನೇ ಬಾರಿ ಏನಂತಂದ್ರೆ ಚಾಂಪಿಯನ್ ಆಗೈತಿ. 2ನೇ ಬಾರಿ ಚಾಂಪಿಯನ್ ಆಗ್ಯದಂದ್ರೆ ಇದಕ್ಕಿಂತ ಮುಂಚೆ ಯಾವಾಗಿತ್ತು, 2ನೇ ಬಾರಿ 17 ವರ್ಷಗಳ ನಂತರ, 2ನೇ ಬಾರಿ 17 ವರ್ಷಗಳ ನಂತರ ICC ಪುರುಷರ ವಿಶ್ವಕಪ್ ಗೆದ್ದಿದೆ ಮಹೇಂದ್ರ ಸಿಂಗ್ ಧೋನಿ. ಓಕೆ, ಕೂಲ್ ಕ್ಯಾಪ್ಟನ್. 2007ರಂದು ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಭಾರತ ತಂಡವು ಚುಟುಕು ಮಾದರಿಯ ICC ವಿಶ್ವಕಪ್ ತಂಡದಾಗಿಸಿಕೊಂಡಿತ್ತು. 17 ವರ್ಷಗಳ ನಂತರ ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಚಾಂಪಿಯನ್ ಆಗಿತ್ತು. ICC T20 ಏನಪ್ಪಾ ಅಂದ್ರೆ ಚಾಂಪಿಯನ್ ಆಗಿ ಹೊರಹೊಮ್ಮದ. ಸೊ ಇದು 9ನೇ ಆವೃತ್ತಿಯಾಗಿರ್ತದೆ. 9ನೇ ಆವೃತ್ತಿಯಾಗಿರ್ತದೆ. USA ಮತ್ತು ವೆಸ್ಟ್ ಇಂಡೀಸ್ ಆತಿಥ್ಯ ವಹಿಸಿದಂಥ ರಾಷ್ಟ್ರಗಳು. ಚಾಂಪಿಯನ್ ಆದಂಥದ್ದು ಭಾರತ. ಸೊ ರನ್ನರ್ ಅಪ್ ಆಗಿದ್ದು ದಕ್ಷಿಣ ಆಫ್ರಿಕಾ ಆಗಿರ್ತದೆ ರೀ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ G7 ರಾಷ್ಟ್ರಗಳ 50ನೇ ಶೃಂಗಸಭೆಯು ಎಲ್ಲಿ ನಡೆಯಿತು? G7 ನೆಕ್ಸ್ಟ್ ಈ ಕೋಪ, ಅದ್ರ ಜೊತೆಗೆ ಮತ್ತು ಬ್ರಿಕ್ಸ್, ಸಾರ್ಕ ಇವೇನು ಓದಿಲ್ಲ ಅಂದ್ರೆ ಎಕ್ಸಾಮ್ದಾಗ ನೆಕ್ಕಿ ಹೇಳ್ತಾನು ಬರ್ದಿಟ್ಕೋರಿ. 2ರಿಂದ 3 ಮಾರ್ಕ್ಸ್ ನೀವು ಡಂಬ ಹಾಕತ್ತೀರಿ. ಯಾಕಂದ್ರೆ ಇವು ಭಾಳ ಇಂಪಾರ್ಟೆಂಟ್. ಇವ್ರ ಮ್ಯಾಗ ಕ್ವಶನ್ ಕೇಳ್ತಾನೆ. G20 ಮ್ಯಾಗ, G7 ಮ್ಯಾಲ, ಸೊ ಬ್ರಿಕ್ಸ್ ಮ್ಯಾಗ, ಸಾರ್ಕ್ ಮ್ಯಾಗ, ಸಾಕ್ ಅನ್ನೋತನ ಕ್ವಶನ್ ಕೇಳ್ತಾನೆ. ನೀವು ಹಂಗೆ ಓದಬೇಕು ಅವನು. G7 ರಾಷ್ಟ್ರಗಳ 50ನೇ ಶೃಂಗಸಭೆ ಎಲ್ಲಿ ನಡೆದದ ಅಂದ್ರೆ G7 ರಾಷ್ಟ್ರಗಳ 50ನೇ ಶೃಂಗಸಭೆ ಇಟಲಿಯ ಅಪುಲಿಯಾದಾಗ ನಡೆದದ. 2024 ಜೂನ್ 13ರಿಂದ 15 3 ದಿನ ನಡೆದೈತ್ರಿ. 3 ದಿನಗಳ ಕಾಲ G7 50ನೇ ಶೃಂಗಸಭೆಯು ಇಟಲಿಯ ಅಪುಲಿಯಾದಲ್ಲಿ ಜರುಗಿತು. ಇಟಲಿಯ ಅಧ್ಯಕ್ಷತೆಯಲ್ಲಿ ಈ ಸಭೆಯು ನಡೆದದ. ಯಾವ ಒಂದು ರಾಷ್ಟ್ರಗಳ ಅಧ್ಯಕ್ಷತೆಯಲ್ಲಿ G7 ನಡೆದಂದಾಗ ಇಟಲಿಯ ಅಧ್ಯಕ್ಷತೆಯಲ್ಲಿ ನಡೆದದ. ಈ ಶೃಂಗಸಭೆಯಲ್ಲಿ ಏನಪ್ಪಾ ಅಂತಂದಾಗ ದಕ್ಷಿಣ ಏಷ್ಯಾ ಹಾಗೂ ಆಫ್ರಿಕಾ ವಲಯದ 11 ರಾಷ್ಟ್ರಗಳು, ದಕ್ಷಿಣ ಏಷ್ಯಾ ಮತ್ತು ಆಫ್ರಿಕನ್ ವಲಯದ 11 ರಾಷ್ಟ್ರಗಳು ಪ್ರತಿನಿಧಿಯಾಗಿ ಭಾಗವಹಿಸಿದ್ದು ಅತ್ಯಂತ ವಿಶೇಷವಾದ ಶೃಂಗಸಭೆಯಲ್ಲಿ ಚರ್ಚಿಸಿದಂತಹ ಒಂದು ವಿಷಯಗಳು ಕೃತಕ ಬುದ್ಧಿಮತ್ತೆ, ನೆಕ್ಸ್ಟು ಇಂಧನ, ನೆಕ್ಸ್ಟು ಮಧ್ಯಪ್ರಾಚ್ಯ ಬಿಕ್ಕಟ್ಟು, ರಷ್ಯಾ ಮತ್ತು ಉಕ್ರೇನ್ ಯುದ್ಧ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ ಮತ್ತು ಆಫ್ರಿಕನ್ ವಿಷಯಗಳ ಕುರಿತು ಪ್ರಮುಖವಾದಂತಹ ವಿಷಯಗಳು ಈ ಒಂದು G7ದಲ್ಲಿ ಇಟಲಿ ಒಳಗ ಚರ್ಚೆಗೆ ಒಳಗಾಗುತ್ತಾವ. ಸೊ ಅದರ ಡೀಪ್ ಆಗಿ ಇದ್ರದ್ದೆಲ್ಲದು ಡೀಪ್ ಮಾಹಿತಿ ಬೇಕಂತಂದ್ರೆ ನೀವು ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಫುಲ್ ಓದ್ಕೋರಿ. ಓಕೆ, ನೆಕ್ಸ್ಟ್ ಇದ್ರ ರಿಲೇಟೆಡ್ ಇರ್ತಕ್ಕಂಥ ಮಾಹಿತಿ ನೋಡ್ರಿ. G7 ರಾಷ್ಟ್ರಗಳ ಒಕ್ಕೂಟ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಹೊಂದಿದ ಮತ್ತು ಕೈಗಾರಿಕಾ ರಾಷ್ಟ್ರಗಳ ಒಕ್ಕೂಟ ಇದಾಗಿರ್ತದ. ಅಭಿವೃದ್ಧಿ ಹೊಂದಿದ ಮತ್ತು ಕೈಗಾರಿಕಾ ರಾಷ್ಟ್ರಗಳ ಒಕ್ಕೂಟ ಇದಾಗಿರ್ತದ. ಈ ರಾಷ್ಟ್ರಗಳ ಒಕ್ಕೂಟದಲ್ಲಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು ಅಮೆರಿಕ ರಾಷ್ಟ್ರಗಳಿವೆ. ಈ ರಾಷ್ಟ್ರಗಳು ಬಹಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಇದಕ್ಕೆ ಮೊದಲು ಈ ಒಕ್ಕೂಟದಲ್ಲಿ G8 ಇದ್ದು ರಷ್ಯಾ ಏನು ಹೊರಗೆ ಹೋತಲ್ಲ, ರಷ್ಯಾ ಹೊರಗೆ ಬಂದ ನಂತರ G7 ಆಗ್ತಾವ ರೀ. ರಷ್ಯಾ ಈ ಕ್ರಿಮಿಯಾ ಬಿಕ್ಕಟ್ಟದಿಂದ ರಷ್ಯಾ ಹೊರಗೆ ಹೋಗ್ತದ. ಸೊ ಹೊರಗೆ ಹೋದವ ತರುವಾಯವಾಗಿ G8 ಇದ್ದುದು G7 ಆಗ್ತಾವ. G7 ರಾಷ್ಟ್ರಗಳ ಒಕ್ಕೂಟದ ಸಭೆಗಳು 49ನೇದು ಎಲ್ಲಿ ನಡೆದತ್ತೆ ಅಂದಾಗ ಜಪಾನದ ಹಿರೋಶಿಮಾದಾಗ ನಡೆದದ. ಯಾಕೆ ಕಾಟ ಆಗತ್ತಂದ್ರೆ ಲಾಸ್ಟ್ ಟೈಮ್ ಇದನ್ನು ಕ್ವಶನ್ ಕೇಳ ನೋಡ್ರಿ, PC ಒಳಗೆ ಕ್ವಶನ್ ಕೇಳಾನ. ಜಪಾನದ ಹಿರೋಶಿಮಾದಾಗ ನಡೆದದ. 50ನೇದು ಎಲ್ಲಿ ಅಂತಂದ್ರೆ ಇಟಲಿಯ ಅಲಿಪುವಾದಾಗ ನಡೆದದ. ಮುಂದಿನ ವರ್ಷ 51ನೇದಾಗ ಎಲ್ಲಿ ನಡೀತದೆ ಅಂದ್ರೆ ಕೆನಡಾದಾಗ ನಡೀತದ. ಮುಂದಿನ ವರ್ಷ ಕೆನಡಾದಾಗ ನಡೀತದ ರೀ. ನೆಕ್ಸ್ಟ್ G7 ಆತ. G20 ಐತಿ ನೋಡ್ರಿ. G20 ಶೃಂಗ ಅತಿಥ್ಯ ವಹಿಸಿದಂತಹ ನಗರ ರಾಷ್ಟ್ರ ನಮ್ಮ ಹೆಮ್ಮೆಯ ಭಾರತ. ನೆಕ್ಸ್ಟ್ ಇದರ ಧ್ಯೇಯವಾಕ್ಯ ವಸುದೈವ ಕುಟುಂಬಕಂ. ವರ್ಷಗಂಟ್ಲೆ ಕೇಳ್ಕೊತ ಬಂದೀವಿ ನಾವು. ಅಲ್ಲ ಬಸ್ಸಿನ ಟಿಕೆಟ್ದಾಗಿಂದ ಹಿಡ್ಕೊಂಡು ATM ಕಾರ್ಡ್ ತನಕ ವಸುದೈವ ಕುಟುಂಬಕಂ ಬರ್ತಲ್ಲಿ. ಓಕೆ, ಆ ನಿಟ್ಟಿನಾಗ ಅದು ನಮ್ದು ಏನು ಮಾಡಿದ್ವಿ ನಾವು ಮಾಪ್ ಕ್ರಿಯೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ G20 ರಾಷ್ಟ್ರಗಳನ್ನು ನೋಡಿದಾಗ ಅಮೆರಿಕ ಮತ್ತು ಚೀನಾ. ನೆಕ್ಸ್ಟ್ G4 ನೋಡಿದಾಗ ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್ ಸ್ಥಾಪನೆಯಾಗಿದ್ದು 2005. ಇದರ ಮಾಹಿತಿ ಎಲ್ಲ ಹೇಳ್ಕೊತಕೊಂಡಿರುವಂಗಿಲ್ಲ. ನಾ ಲಾಸ್ಟ್ ಟೈಮ್ ವಿಡಿಯೋ ಮಾಡೀನಿ, ಭಾಗಗಳು 3 ಭಾಗಗಳು ಮಾಡೀನಿ. ಅದ್ರ ಬ್ರಿಕ್ಸ್ ಬಗ್ಗೆ, ಸಾರ್ಕ್ ಬಗ್ಗೆ, G7 ಬಗ್ಗೆ, SCO ಬಗ್ಗೆ ಎಲ್ಲ ಸಮಿಟ್ಸ್ಗಳನ್ನ, ಎಲ್ಲ ಶೃಂಗಸಭೆಗಳನ್ನ ಅತ್ಯಂತ ಇಂಪಾರ್ಟೆಂಟ್ ಇಲ್ಲಿ ತನಕ ಅದೇನು ಇವಾಗ ಸ್ಥಾಪನೆ ಆಗಿದೆಯಲ್ಲ ಅಲ್ಲಿಂದ ಹಿಡ್ಕೊಂಡು ಪ್ರೆಸೆಂಟ್ ಇಲ್ಲಿ ತನಕ ಏನು ಬಂದದಲ್ಲ ಅದನ್ನಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಅದನ್ನು ನೀವು ಸರ್ಚ್ ಮಾಡಿ ನೋಡ್ರಿ. ಭಾಳ ಮಾರ್ಕ್ಸ್ ಮಿಸ್ ಆಗಲಿದಂತಹ ವಿಡಿಯೋಗಳು ನಾನು ಇರ್ತಾವೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಏನಂತೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯ ಏನಾಗಿತ್ತು? ಯೋಗ. 10ನೇ ಅಂತಾರಾಷ್ಟ್ರೀಯ ಯೋಗ. ಎಷ್ಟನೇ ಅಂತಾರಾಷ್ಟ್ರೀಯ ಯೋಗ ಕೇಳಬಹುದಾ? ಇದು 10ನೇ ಅಂತಾರಾಷ್ಟ್ರೀಯ ಯೋಗ. ನೆಕ್ಸ್ಟ್ ಇದರ ಧ್ಯೇಯವಾಕ್ಯ ಕೇಳಿದಾರ್ರಿ,
10ನೇ ಅಂತಾರಾಷ್ಟ್ರೀಯ ಯೋಗ ಧ್ಯೇಯ ವಾಕ್ಯ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ, ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ, ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ ಹೇಳ್ಬೋದು. ನಮ್ದು ಜರುಗಿದ ಸ್ಥಳ ಸೇರಿ ಕಾಶ್ಮೀರ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಮತ್ತು ಜಮ್ಮು ಕಾಶ್ಮೀರದ ಶ್ರೀನಗರದಾಗ ಈ ಒಂದು ಯೋಗ ದಿನಾಚರಣೆಯ ನಡೀತದೆ ರೀ. ಸೊ ಯೋಗವನ್ನು ಮಾಡತ್ತ ಜಾಗ ಇದೆ, ಸ್ಥಳ ನೇಮಕ ಮಾಡಿರ್ತಾರಲ್ಲ ಅದು ಜಮ್ಮು ಕಾಶ್ಮೀರದ ಡಾಲ್ ಸರೋವರದ ಪಕ್ಕದಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡೋಣ್ರಿ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಢಾಲ್ ಸರೋವರದ ದಡದಲ್ಲಿರ್ತಕ್ಕಂತಹ ಈ ಒಂದು ಸ್ಥಳದಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸ್ತಾರ. ಇದಕ್ಕೂ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅಂತ ಹೇಳಿ ಒಂದು ಘೋಷವಾಕ್ಯವನ್ನ, ಒಂದು ಧ್ಯೇಯ ವಾಕ್ಯವನ್ನು ಕೊಡ್ತಾರೆ. ಇದು ಅಂತಾರಾಷ್ಟ್ರೀಯ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದಾಗಿರ್ತದೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದಾಗಿರುವುದು ಅತಿ ಮಹತ್ವವಾದ ವಿಷಯ ಆಗಿರ್ತದೆ ರೀ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 3ನೇ ಅವಧಿಗೆ, ಇದು ಕೂಡ ಒಂದು ಫಸ್ಟ್ ಕ್ಲಾಸ್ ಕ್ವಶನ್ ಅನ್ನ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 3ನೇ ಅವಧಿಗೆ ಆಯ್ಕೆ ಆದಂಥವರು ಯಾರು? ಒಂದಲ್ಲ ಎರಡಲ್ಲ 3 ಸಲ ಆಯ್ಕೆ ಆಗಿದ್ದಾರೆ ರೀ. ಸೊ 3 ಸಲ ಆಯ್ಕೆ ಆದಂಥವ್ರು ಯಾರು ಅಂದಾಗ ಅಜಿತ್ ದೋವಲ್ ಸಾಹೇಬ್ರು. ಕೀರ್ತಿ ಚಕ್ರ ಪಡೆದಂತಹ ಮೊದಲ ಪೊಲೀಸ್ ಅಧಿಕಾರಿ ಅಜಿತ್ ದೋವಲ್ ಅವ್ರ ಬಗ್ಗೆ ನೋಡೋಣ್ರಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 3ನೇ ಅವಧಿಗೆ ಅಜಿತ್ ದೋವಲ್ ಅವರು ಮರು ನಾಮಕ ಏನಪ್ಪಾ ಅಂದ್ರೆ ಆಯ್ಕೆಯಾಗಿದ್ದಾರೆ. ಪ್ರಧಾನಮಂತ್ರಿ ನೇತೃತ್ವದ ಸಂಪುಟ ನೇಮಕಾತಿಯ ಸಚಿವ ಈ ಸಮಿತಿಯು ನೇಮಕಾತಿಯನ್ನು ಅನುಮೋದಿಸಿದೆ. 2024 ಜೂನ್ 10ರಿಂದ ಏನಪ್ಪ ಅಂದ್ರೆ ಇವರು ಅಜಿತ್ ದೋವಲ್ ಅವರು 3 ಸಲ ಆಗಿದ್ದಾರೆ. ಸೊ ಇದ್ರ ನೀಟ್ನಾಗ ಗೊತ್ತಿರಲಿ. ಎಕ್ಸಾಮ್ ದೃಷ್ಟಿಯಿಂದ ನೋಡಿದಾಗ ಈ ಅವಧಿಗೆ ಸುಮಾರು 6 ವರ್ಷಗಳ ಕಾಲ ಇವರು ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ಕಾರ್ಯವನ್ನು ನಿರ್ವಹಿಸಿದರು. 6 ವರ್ಷಗಳ ಕಾಲ ಗೊತ್ತಿಲ್ಲ ಪಾಕಿಸ್ತಾನದೊಳಗೆ ಕೆಲಸ ಮಾಡ್ಯಾರ ಇವರು. 6 ವರ್ಷ ಒಂದಲ್ಲ ಆಡಲ್ಲ. ನೀವು ಏನಾದರೂ ಒಂದು 5 ನಿಮಿಷ ಮುಂಚಿರ್ಕೋರಿ ಅಂದ್ರೆ ಮುಂಚಿರ್ಕೋಕ್ಕಾಗಂಗಿಲ್ಲ. ಅಂಥ ಒಂದು ಸಿಚುವೇಶನ್ದಾಗ 6 ವರ್ಷಗಳ ಕಾಲ ಪಾಕಿಸ್ತಾನದಾಗ ಏನಪ್ಪ ಅಂತಂದ್ರೆ ಒಂದು ಬೇಹುಗಾರಿಕೆಯಲ್ಲಿ ಕಾರ್ಯನಿರ್ವಹಿಸಿದ್ರು ಅಜಿತ್ ದೋವಲ್ ಅವರು. ನೆಕ್ಸ್ಟ್, ಭಾರತ ಸರ್ಕಾರದ 1988ರಲ್ಲಿ ಅಮೃತ್ಸರದಲ್ಲಿ ಕೈಗೊಂಡಂತಹ ಆಪರೇಷನ್ ಥಂಡರ್ 2ನಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಇವರನ್ನ ಭಾರತದ ಜೇಮ್ಸ್ ಬಾಂಡ್ ಎಂಬ ಒಂದು ಖ್ಯಾತಿಗೆ ಅಜಿತ್ ದೋವಲ್ ಸಾಹೇಬರು ಏನಪ್ಪಾ ಅಂತಂದ್ರೆ ಒಂದು ಖ್ಯಾತಿಯನ್ನು ಪಡೆದಾರ, ಭಾರತದ ಜೇಮ್ಸ್ ಬಾಂಡ್ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನೋಡ್ರಿ, ಭಾರತದ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಅತ್ಯುನ್ನತ ಅಧಿಕಾರಿಯಾಗಿದ್ದು ಭಾರತದ ಭದ್ರತಾ ನೀತಿ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಭಾರತ ಪ್ರಧಾನಮಂತ್ರಿಗಳಿಗೆ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾರ್ರಿ. ಭಾರತೀಯ ಪ್ರಧಾನಮಂತ್ರಿಗಳಿಗೆ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಕೆಲಸ ಇವ್ರು ಮಾಡ್ತಾರ. ಈ ಹುದ್ದೆ ಕೇಂದ್ರದ ಕ್ಯಾಬಿನೆಟ್ ಹುದ್ದೆಗೆ ಏನಪ್ಪ ಅಂತಂದ್ರೆ ಸಮವಾಗಿರ್ತದ, ಕೇಂದ್ರ ಕ್ಯಾಬಿನೆಟ್ ದರ್ಜೆಗೆ ಸಮನಾಗಿರ್ತದ. ಭಾರತದ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ 7ನೇ ಸ್ಥಾನದಾಗಿರ್ತದ. ಸೊ ಇದು ಕೂಡ ಎಂಥ ಪವರ್ಫುಲ್ ಹುದ್ದೆ ಅಂದ್ರೆ, ಸೊ ನೀವು ಹೇಳ್ಬೋದು ಇಲ್ಲಿ ಕ್ಯಾಬಿನೆಟ್ ದರ್ಜೆ ಹುದ್ದೆ ಅಂದ್ರೆ ಗೊತ್ತಾಗಿರ್ಬೋದು ನಿಮ್ಗೆ ಯಾವುದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹುದ್ದೆನೂ ಪವರ್ಫುಲ್ ಹುದ್ದೆ ಆಗಿರ್ತದೆ ರೀ. ಸೊ ನೆಕ್ಸ್ಟ್, ಭಾರತ ಗುಪ್ತಚರ ಇಲಾಖೆ IB ಮತ್ತು ಇದ್ರ ಬಗ್ಗೆನೂ ಮಾಹಿತಿ ನೋಡ್ಕೋಬೇಕು ನಾವು. ಭಾಳ ಎಕ್ಸಾಮ್ದಾಗ ಕೇಳ್ತಾರೆ ಇದ್ರ ಬಗ್ಗೆ. ಗುಪ್ತಚರ ಅಂದ್ರೆ IB ಇಂಟೆಲಿಜೆನ್ಸಿ ಬ್ಯೂರೋ ಏನದ, ಭಾರತ ಆಂತರಿಕ ಭದ್ರತೆ ಮತ್ತು ವೃತ್ತಿಪರ ಗುಪ್ತಚರ ಸಂಸ್ಥೆಯಾಗಿದೆ. ಇದು ವೃತ್ತಿಪರ ಗುಪ್ತಚರ ಸಂಸ್ಥೆ ಇದೊಂದು. ಓಕೆ, ಬಾಜುಗೆ ನಿಮ್ಮವ ಅನಿಸ್ತಾನೆ, ಆದ್ರೆ ನಿಮ್ಮವ ಆಗಿರೋದಿಲ್ಲ, IB ಆಗಿರ್ತಾನೆ, ಹಂಗಿದೆ. ಕೇಂದ್ರ ಗೃಹ ಸಚಿವಾಲಯದಡಿ, ಯಾರ ಸಚಿವಾಲಯದಡಿ? ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯವನ್ನು ನಿರ್ವಹಿಸ್ತದ. 1887ರಲ್ಲಿ ಸೆಂಟ್ರಲ್ ಸ್ಪೆಷಲ್ ಬ್ರಾಂಚ್ ಎಂಬ ಒಂದು ಹೆಸರಿನಿಂದ ಏನಪ್ಪಾ ಅಂದ್ರೆ ಸ್ಥಾಪನೆಗೊಳ್ತದೆ. ಈ ಸಂಸ್ಥೆಯು ಜಗತ್ತಿನಲ್ಲಿಯೇ ಅತ್ಯಂತ ಹಳೆಯ ಗುಪ್ತಚರ ಸಂಸ್ಥೆಗಳಲ್ಲಿ ಒಂದಾಗ್ಯದ ಜಗತ್ತದಾಗ. ಓಕೆ, IB ನಿರ್ದೇಶಕರ ಹುದ್ದೆ ಭಾರತದ ಅತಿ ದೊಡ್ಡ IPS, ಇದು ಕೂಡ ಇಂಪಾರ್ಟೆಂಟ್. IB ನಿರ್ದೇಶಕರ ಹುದ್ದೆಯು ಭಾರತದ ಅತಿ ದೊಡ್ಡ IPS ಅಧಿಕಾರಿಯ ಹುದ್ದೆಯಾಗ್ಯದ. IB ನೋಡ್ರಿ, ಇದ ಅತಿ ದೊಡ್ಡ IPS ಅಧಿಕಾರಿಯಲ್ಲಿ ಅತಿ ದೊಡ್ಡ ಹುದ್ದೆ IB ಇಂಟೆಲಿಜೆನ್ಸಿ ಬ್ಯೂರೋ. ನೆಕ್ಸ್ಟ್, ರಾವ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಇದರ ಬಗ್ಗೆ ನೋಡೋಣ. ವಿದೇಶಗಳಲ್ಲಿ ಗುಪ್ತಚರ ಕಾರ್ಯನಿರ್ವಹಿಸುವ ದೇಶದ ಉನ್ನತ ಸಂಸ್ಥೆ ಕೊಟ್ಟನ. ವಿದೇಶಗಳಲ್ಲಿ ಗುಪ್ತಚರ ಕಾರ್ಯನಿರ್ವಹಿಸ್ತದೆ ಇದು
ಭಾರತದ ಆಂತರಿಕ ಭದ್ರತೆಯನ್ನು ನೋಡಿದ್ರೆ ಇದು ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುವ ದೇಶದ ಅತ್ಯುನ್ನತವಾದಂತಹ ಹುದ್ದೆ ಇದಾಗಿರ್ತದ. ಭಯೋತ್ಪಾದನೆಯನ್ನ ನಿಗ್ರಹಿಸುವ ಮತ್ತು ಸಮಾಜಘಾತುಕ ಶಕ್ತಿಗಳನ್ನ ಸೆದೆ ಬಡಿಯಲು ತನ್ನ ಬೇಹುಗಾರಿಕೆ ಪಡೆಯನ್ನ ಬಳಸುತ್ತದೆ. ಭಾರತದ ಹೊರಗಡೆ ಕಾರ್ಯನಿರ್ವಹಿಸುತ್ತದೆ. ಇದು ಭಾರತದ ಒಳಗಡೆ ಕೆಲಸ ಮಾಡಂಗಿಲ್ಲ, ಭಾರತದ ಹೊರಗಡೆ ಕೆಲಸ ಮಾಡ್ತದ ರೀ. ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್, ಈ ಸಂಘಟನೆಯು ಇತರೆ ದೇಶಗಳ ರಾಜತಾಂತ್ರಿಕ ನೀತಿಯು ಆ ದೇಶದ ಚಟುವಟಿಕೆಗಳನ್ನ ಅಲ್ಲಿ ಆಗು ಹೋಗುಗಳನ್ನ ವಿಶ್ಲೇಷಣೆ ಮಾಡಿ ಭಾರತ ಸರ್ಕಾರಕ್ಕೆ ವರದಿಯನ್ನ ಮಾಡ್ತದ. ಇದು ಎದಕ್ಕೆ ಹಿಂಗೆ ಮಾಡಾಕೈತಿ ಅಂದ್ರೆ, ಇದಕ್ಕಿಂತ ಮುಂಚೆ 1962 ಚೀನಾಕ ನಮಗೆ ಬಡದಾಟ್ರಿ. ಆ ಒಂದು ನಿಟ್ಟಿನಾಗ ಅವಾಗಿ ನೆನಪಾತು, ಹಿಂಗೆ ಏನಾರ ಒಂದು ಮಾಡಿರನ್ನ ಮುಂದೆ ಇವ್ರನ್ನ ಬಿಡಿಯಾಕ ಗಾವಾಗೈತೆ ಅಂತ ಹೇಳಿ 1962 ಭಾರತ ಮತ್ತು ಚೀನಾ ಯುದ್ಧದ ನಂತರ ಈ ವಿದೇಶಿ ಬೇಹುಗಾರಿಕೆ ಮನವರಿಕೆ ಆಯಿತು, ಹಂಗೋ ಒಂದು ಮಾಡೋಣ ಅಂತ ಅವಾಗ ಮಾಡಿಬಿಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್, ಈ ಹಿನ್ನೆಲೆಯಲ್ಲಿ 1968 ರಾವ್ ಅನ್ನು ಸ್ಥಾಪಿಸಲಾಯಿತು. 1951 ಹಿಡ್ಕೊಂಡು 1968 ಏನಿತ್ರಿ, ಮತ್ತು ಇದು ರಾವ್ ಇರಲಿಲ್ದಾಗ ಹೆಂಗ್ ಮಾಡ್ತಿದ್ರು ಅಂತ ಕೇಳ್ಬೋದು. ಅವಾಗ IB ಕೆಲಸ ಮಾಡ್ತಿತ್ತು. ಈ ರಾವ್ದ ಕೆಲಸ IB ದವರು ಮಾಡ್ತಿರೋ. 1951 68 ಗುಪ್ತಚರ IB ಸಂಸ್ಥೆಯೇ ಬಾಹ್ಯ ಗುಪ್ತಚರವಾಗಿ ಮತ್ತು ಆಂತರಿಕ ಗುಪ್ತಚರವಾಗಿ ಕೆಲಸ ಮಾಡ್ತಿದ್ರಿ. ಆ ನಂತರ 1968 ಬಾಹ್ಯ ಗುಪ್ತಚರಕ್ಕಾಗಿ ರಾವ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ರಾವ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಓಕೆ, ನಿಮ್ಗೆಲ್ಲರೂ ಕೂಡ ಏನಪ್ಪ ಅಂದ್ರೆ ರಾವ್ ಸಂಸ್ಥೆಯ ಪ್ರಧಾನಿಯವರ ಅಡಿಯಲ್ಲಿರ್ತದ, ಪ್ರಧಾನಮಂತ್ರಿಯವರ ಅಡಿಯಲ್ಲಿ ಕೆಲಸ ಮಾಡ್ತದೆ. ಗೃಹ ಸಚಿವಾಲಯ ಒಳಗೆ ಕೇಂದ್ರ ಗೃಹ ಸಚಿವಾಲಯದಲ್ಲಿಗೆ IB ಮಾಡಿದರೆ, ಇದು ಯಾರ ಒಂದು ಅಡಿಯಲ್ಲಿ ಪ್ರಧಾನಮಂತ್ರಿಯವರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಸೊ ಎಲ್ಲರಿಗೂ ಕೂಡ ಒಂದು ಕ್ವಶನ್ ಅದ. ಸೊ ರಾವ್ದ ಅಧ್ಯಕ್ಷರು ಈಗ ಯಾರಿದ್ದಾರೆ? ಓಕೆ, ರಾವ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ದ ಅಧ್ಯಕ್ಷರಾಗಿ ಈಗ ಪ್ರೆಸೆಂಟ್ ಯಾರಿದ್ದಾರೆ ಎಂಬುದು ನೀವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ಬೇಕ್ರಿ. 2 ಕ್ವಶನ್ ಆದ್ರೆ ಓಕೆ ಸ್ನೇಹಿತರೆ, ನಾನು ಕೇಳಿದಂತಹ 2 ಕ್ವಶನ್ಸ್ನ ಕಮೆಂಟ್ದಾಗ ಆನ್ಸರ್ಗೆ ಉತ್ತರ ಹಾಕಲೇಬೇಕ್ರಿ, ಆನ್ಸರ್ ಮಾಡಲೇಬೇಕು. ಸುಮ್ಮನೆ ನಾವು ಒಬ್ಬ ಹೋದ್ರೆ ಆಡ್ಕೋತ ನಿಂತರ ಆಗಂಗಿಲ್ಲ. ಸೊ ನಮಗೇನಪ್ಪ ಅಂತಂದ್ರೆ ಈ ರೀತಿ ನಿಮ್ಗೆ ಹೆಚ್ಚು ಆದಂಥ ವಿಡಿಯೋ ಕೊಡ್ಬೇಕಂತ ಭಾಳ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಸೊ ನೋಡ್ಬೋದು ನೀವು, ಈಗಂತೂ ನಾವು ಲೈವ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಇದೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ಅದನ್ನೆಲ್ಲ ಕೊಡ್ತಾ ಇದ್ದೀವಿ. ನೀವೆಲ್ಲನೂ ಏನಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ಏನು ಮಾಡಿರಿ, ಶೇರ್ ಮಾಡಿರಿ. ಜೊತೆಗೆ ನಮ್ಮದೇ ಆದಂತಹ ಒಂದು ಮೈ ಟಾರ್ಗೆಟ್ ಅಂತ ಆ್ಯಪ್ ಅದ. ಆ ಆ್ಯಪ್ದಲ್ಲಿ ಸಂಪೂರ್ಣವಾದಂಥ 16 ವಿಷಯಗಳು, ಇದೇನು KS ಬರ್ತೈತಲ್ಲ, ಸಂಪೂರ್ಣವಾದಂಥ 16 ವಿಷಯಗಳದ್ದು ಪರ್ಟಿಕ್ಯುಲರ್ಲಿ ಒಂದು ಮಿಸ್ಟೇಕ್ ಆಗಂಗಿಲ್ಲ ರೀ. ಏನು ಸ್ಟಾರ್ಟಿಂಗ್ ನಾವು ಏನದು ಸಿಲೆಬಸ್ ಕೊಡ್ತೀವಲ್ಲ, ಆ ಸಿಲೆಬಸ್ದಿಂದ ಹಿಡ್ಕೊಂಡು ಲಾಸ್ಟಿಗೆ ಮುಗಿಯೋ ತನಕ ಏನಪ್ಪ ಅಂತಂದ್ರೆ ನಾವು ಆಫ್ಲೈನ್ದಾಗ ಏನು ಸ್ಟಡಿ ಮಾಡಿಸ್ತೀವಿ, ಏನು ಸ್ಟಡಿ ಮಾಡಿ ಏನು ಬೋರ್ಡ್ ವರ್ಕ್ ಮಾಡ್ತೀವಲ್ಲ, ಅದೇ ಒಂದು ನಿಟ್ಟಿನಾಗ ನಮ್ಮ ಮೈ ಟಾರ್ಗೆಟ್ ಆ್ಯಪ್ದಾಗ ಎಲ್ಲ KS ಏನು ಬೇಕಲ್ಲ ಅದನ್ನಷ್ಟು 16 ವಿಷಯಗಳ ಸ್ಪಷ್ಟವಾದಂತಹ ಮಾಹಿತಿಯನ್ನು ನಾವು ನೀವು ಹಾಕ್ತಿದ್ದೀವಿ. ಸೊ ಬೇಕಾದಂತಹ ಅವಶ್ಯಕತೆ ಇರ್ತಕ್ಕಂತಹ ಸ್ಪರ್ಧಾರ್ಥಿಗಳು ಮೈ ಟಾರ್ಗೆಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊರಿ, ಪ್ಲೇಸ್ಟೋರ್ ಒಳಗೆ ಹೋಗಿ. ಸೊ ಅದಕ್ಕೆ ಅತ್ಯಂತ ಕಡಿಮೆ ಇದ್ರೊಳಗೆ ನಾವು ನಿಮಗೆ ಅದನ್ನು ಕೊಡ್ತಾ ಇದ್ದೀವಿ. ಸೊ ನಮ್ಮದು ಒಂದು ಆಸೆ ಇಷ್ಟ ರೀ, ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಓದಿರಿ, ಎಲ್ಲರೂ ಕೂಡ ಒಂದೊಂದು ಗೌರ್ಮೆಂಟ್ ಜಾಬನ್ನು ಹಿಡೀರಿ. ಸೊ ಈಗ PDO, ನೆಕ್ಸ್ಟ್ ವಿಲೇಜ್ ಅಕೌಂಟು, ಅದ್ರ ಜೊತೆಗೆ KS, SSC ಅದಾವ. ಸೊ ಸುಮಾರು RPF ಐತಿ, ಸುಮಾರು ಹುದ್ದೆಗಳನ್ನು ಕಾಲ್ಫಾರ್ಮ್ ಆಗಿದಾವೆ. ಸೊ ಇಂಥ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳಾರ್ದ ಏನೋ ಹೇಳಿದ್ರು ಕೂಡ ಏನೋ ಒಂದು ಹೇಳತ್ತಾರಪ್ಪ ಇವರಿಂದ ನಮ್ಗೇನೋ ಯೂಸ್ ಅದ ಅಂತ ಕೇಳ್ರಿ. ನಮ್ದೇನಪ್ಪ ಟೈಮ್ ಪಾಸ್ ಅಂತ ಮಾಡ್ತಾ ಇಲ್ಲ, ನಾವು ಇಷ್ಟೆಲ್ಲ ಟೈಮ್ ಕೊಟ್ಟು ನಿಮಗೋಸ್ಕರ ಮಾಡತ್ತೀವಿಪ್ಪ ಅಂತಂದ್ರೆ ಫ್ರೀ ಆಗಿ ಏನೋ ಒಂದು ನಿಮ್ಗೆ ಒಳ್ಳೇದಾಗಲಿ. ಸೊ ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನಿಟ್ಟಿನಲ್ಲಿ ನಮ್ಮ ಮೈ ಟಾರ್ಗೆಟ್ ಟೀಮ್ದವರು ಹಗಲು ರಾತ್ರಿ ದುಡ್ಯಾತೀವ್ರಿ. ಸೊ ನೋಡಿ ನೀವು ಹೇಳ್ಬೋದು. ಸೊ ಲೈವ್ ಈಗ ಬರತ್ತದ 7 ಗಂಟೆಗೊಂದು 10 ಗಂಟೆಗೊಂದು ಮೇಡಮ್ ಅವ್ರು ಲೈವ್ ಕೊಡಕತ್ತೀವಿ ನಾವು. ಸೊ ನಮ್ಗೆ ಯಾವುದೋ ರೀತಿಯಿಂದ ಅದ್ರ ಬಗ್ಗೆ ನಮ್ಗೆ ಯಾವುದೂ ಇದಿಲ್ಲ. ಎಲ್ಲರೂ ಹುಡುಗರು ಹೇಳ್ತಾರೆ, ಸರ್ ಹಿಂಗೆ ಮಾಡ್ರಿ. ನಾನು ನೋಡ್ರಿ ಇದನ್ನ ಕ್ವಿಟ್ ಮಾಡಿದ್ದೀನಿ. ನಾನು ಯಾರೋ ಕಮೆಂಟ್ ಹಾಕಿದ್ರ ಇದೇನು ಉಪಯೋಗ ಇಲ್ರಿ, ಇದನ್ನೇನು ಮಾಡಾಕತ್ತೀರಿ ನೀವು ವಿಜೇತ ಅಂತೇಸಿಂದ. ಆದರೆ ಎಷ್ಟೋ ಜನಗಳು ವಿದ್ಯಾರ್ಥಿಗಳು ನಮ್ಗೆ ಏನು ಮಾಡಿದ್ರು, ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿದ್ರು. ನೆಕ್ಸ್ಟ್ ಫೋನ್ ಹಚ್ಚಿದ್ರು, ಸರ್ ಅದನ್ನ ಮಾಡಿಕೊಡ್ರಿ, ನಮ್ಗೆ ಕಡಿಮೆ ಟೈಮ್ದಾಗ ಲಗುಟ ಓದೋಕ್ಕಾಗ್ತದೆ, ನಾವು ಆಲ್ರೆಡಿ ಓದಿರ್ತೀವಿ, ಇನ್ನೊಂದ್ಸಲ ನೋಡ್ಬಿಟ್ರೆ ಇದೇನಪ್ಪ ಅಂತಂದ್ರೆ ನಾವು ಓದಿದಂಗೆ ಆಗ್ತೈತಿ ಅಂತ ಹೇಳಿದ್ರು. ಆ ಒಂದು ನಿಟ್ಟಿನಾಗ ಎಷ್ಟೋ ಸಮಯ ಅಭಾವ ಇದ್ರೂ ಕೂಡ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ ರೀ. ಸೊ 1-2-3 ಮಿಸ್ ಆಗಿದಾಗ ಹಿಂದ್ಗಡೆ ಭಾಗಗಳು ಅವನು ಕೂಡ ಮಾಡಿಕೊಡ್ತೀನಿ. ಈ ಜುಲೈ ಪಾಠ 1ನೇದಾಗಿರ್ತದೆ, ಒಂದು 2-3 ಪಾಠನ ಮುಗಿಸ್ಕೊಡ್ತೀನಿ. ಸೊ ಅತಿ ಸ್ಪಷ್ಟವಾಗಿ ಹೇಳ್ತಿರ್ತೇನೆ. ಸೊ ನೀವು ನಾ ಹೇಳಿದಂತಹ ಒಂದು ಮಾಹಿತಿಯನ್ನು ಸುಮ್ಮನೆ ನೀವು ಕೇಳ್ಕೊತ ಹೋಗ್ಬಿಟ್ರೆ ಸಾಕ್ರಿ, ಆ ವಿಜೇತ ಎಂಬುದು ಕಂಪ್ಲೀಟ್ ಆಗಿ ಮುಗೀತದೆ. ಮುಂದಿನ ಎಲ್ಲ ಪರೀಕ್ಷೆಗಳಲ್ಲಿ ನಿಮಗೆ ಶುಭವಾಗಲಿ, ನೀವು ನಿರೀಕ್ಷಿಸಿದಂತಹ ರಿಸಲ್ಟ್ ನಿಮ್ಮದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದಾಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.